ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಹೀಗೆ ನನ್ನ ಚಾನಲ್ನ ನೀವು ಸದಾ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಸಹ ಬೇರೆ ಬೇರೆ ಒಳ್ಳೆ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ. ಓಕೆ, ಪ್ರಯತ್ನ ಅಂತೂ ನಾನು ಖಂಡಿತ ಬಿಡೋದಿಲ್ಲ. ಹಾಗೆ ನಿಮ್ಮ ಸಪೋರ್ಟು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ ನಮ್ಮ ಜರ್ನಿಯಲ್ಲಿ. ಸೊ ನಿಮ್ಮ ಸಪೋರ್ಟ್ ಇಲ್ದಲೇ ನಾನು ಇಷ್ಟು ದೂರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ನೀವು ನಿಮಗೆ ಯಾವ್ದಾರ ವಿಷಯದ ಬಗ್ಗೆ ರೀಡಿಂಗ್ಸ್ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹಾಕ್ಬೋದು ನಿಮಗೆ ಈ ಥರ ಟಾಪಿಕ್ ಬೇಕು ಅಂತ. ಆದರೆ ನೀವು ಪರ್ಸ್ನಲ್ ಆಗಿ ಕೇಳೋದ್ರಿಂದ ಜನರಲ್ ರೀಡಿಂಗ್ಸಲ್ಲಿ ನಿಮಗೆ ಅದರ ಉತ್ತರ ಸಿಗ್ಬೋದು, ಸಿಗ್ದಲೇ ಇರ್ಬೋದು, ಇಲ್ಲ 50-50 ಉತ್ತರ ಸಿಗ್ಬೋದು, ಇಲ್ಲ 80-100 ಸಿಗ್ಬೋದು. ಸೊ ದಯವಿಟ್ಟು ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಅದು ನಿಮ್ಮ ಪರ್ಸ್ನಲ್ ರೀಡಿಂಗ್ಸಿಂದ ಮಾತ್ರ ಸಾಧ್ಯ. ಆ್ಯಂಡ್ ಅದರಲ್ಲಿ ನಿಮ್ಮ ಪರ್ಸ್ನಲ್ ಎನರ್ಜಿ ಇರೋದ್ರಿಂದ ನಿಮಗೆ ಉತ್ತರ ಖಂಡಿತ ನಿಮ್ಮದಾಗಿರುತ್ತೆ. ಓಕೆ, ಸೊ ಈ ರೀತಿ ಇರೋದ್ರಿಂದ ನೀವು ದಯವಿಟ್ಟು ನಿಮ್ಮ ಪರ್ಸ್ನಲ್ ಪ್ರಶ್ನೆನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ಸೊ ದಯವಿಟ್ಟು ಟಾಪಿಕ್ ಬಗ್ಗೆ ಆದರೆ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ವಿಚಾರಗಳನ್ನು ಅಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ಕೊತೀನಿ. ಸೊ ನಾನು ಇವತ್ತು ವಿಷಯ ಏನು ತೊಗೊಂಡು ಬಂದಿದ್ದೀನಿ ಅಂದರೆ, ನಿಮ್ಮ ಪರ್ಸನ್ ಈ ಸದ್ಯದ ಪರಿಸ್ಥಿತಿ, ಈ ಕ್ಷಣ ಏನು ಯೋಚನೆ ಮಾಡ್ತಾ ಇದ್ದಾರೆ ರೈಟ್ ನೌ, ಈಗ ನೀವು ಇದನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ನೀವು ಯಾವಾಗ ನೋಡ್ತೀರಾ ಅದು ಆವಾಗ ನಿಮಗೆ ಅನ್ವಯಿಸ್ಬೋದು. ಸಪೋಸ್ ಈಗ ನೀವು ಒಂದು ಪೈಲ್ ನೋಡಿದ್ದೀರಾ ಆ್ಯಂಡ್ ಸ್ವಲ್ಪ ದಿನದ ನಂತರ ನೀವು 2ನೇ ಪೈಲ್ ತೊಗೊಳ್ತೀರಾ. ಸೊ ಆ ಎನರ್ಜಿ ಎಲ್ಲೋ ಒಂದು ಕಡೆ ನಿಮಗೆ ಮ್ಯಾಚ್ ಆಗಬಹುದು. ಆ್ಯಂಡ್ ಸಪೋಸ್ ನಿಮಗೆ ಈ ಟೈಮಲ್ಲಿ ಈ ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೂ ಮುಂದೆ 1 ತಿಂಗಳು 2 ತಿಂಗಳು ಆದಮೇಲೆ ಈ ಎನರ್ಜಿ ವರ್ಕ್ ಆಗ್ಬೋದು. ಇನ್ನು ಕೆಲವರಿಗೆ ಇದು ವರ್ಕ್ ಆಗಿರುತ್ತೆ. ಸೊ ನಾನು ಇಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೆಯ ಪೈಲು ಈ ರೆಡ್ ಕಲರ್ ಡೈಸ್, 2ನೇ ಪೈಲು ಈ ಬ್ಲೂ ಕಲರ್ ಕ್ಯಾಟಿ, ಹಾಗೂ 3ನೇ ಪೈಲು ಈ ಪುಟ್ಟ ಆನೆ ಮರಿ. ಓಕೆ, ಸೊ ನಿಮ್ಮ ಪೈಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚೂಸ್ ಮಾಡ್ಬೋದು. ಸೊ ನೀವು ಮ್ಯಾರಿಡ್ ಆದರೂ ಸಹ ಇದನ್ನು ನೋಡ್ಬೋದು, ನೀವು ಸಿಂಗಲ್ ಇದ್ದರೂ ಸಹ ನೀವು ನಿಮ್ಮ ಕ್ರಶ್ ಬಗ್ಗೆ, ನಿಮ್ಮ ಲವ್ ಇಂಟ್ರೆಸ್ಟ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಇದನ್ನು ನೀವು ನೋಡಿ ಅಂತ ಕೇಳ್ಕೊತೀನಿ. ಸಪೋಸ್ ನಿಮ್ಮ ಲೈಫಲ್ಲಿ ಯಾವುದೇ ಪರ್ಸನ್ ಇಲ್ಲ, ಯಾರೂ ಇಲ್ಲ ಅಂತ ನೀವು ಭಾವಿಸಿದ್ರೆ ಖಂಡಿತ ನೀವು ಈ ರೀಡಿಂಗ್ನ ನೋಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ಮೈಟ್ ಬಿ ನಿಮಗೆ ಇಷ್ಟ ಆದರೆ, ನೀವು ಎಂಜಾಯ್ ಮಾಡ್ತೀನಿ ಅಂದರೆ, ನಿಮ್ಮ ಲೈಫಲ್ಲಿ ಪರ್ಸನ್ ಇಲ್ಲ ಅಂದರೂ ಸಹ ನೀವು ಅದನ್ನು ನೋಡ್ಬೋದು. ಮೈಟ್ ಬಿ ನಿಮ್ಮ ಕ್ರಶ್ ಬಗ್ಗೆ ಆಗಲಿ, ನಿಮ್ಮ ಫ್ಯೂಚರ್ ಬರೋ ಸೋಲ್ಮೇಟ್ ಬಗ್ಗೆ ಆಗಲಿ ನಿಮಗೆ ರೀಡಿಂಗ್ ಸಿಗ್ಬೋದು. ಓಕೆ, ಸೊ ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಸೊ ಕೇಳೋಣ ನಮ್ಮ ನಾದಾನ. ಸೊ ನಾದಾನ ನುಡಿಸ್ಬೇಕಾದ್ರೆ ನನಗೆ ಏನು ಅನ್ನಿಸ್ತಾ ಇತ್ತು ಅಂದರೆ, ತುಂಬ ಜನರ ಎನರ್ಜಿ ತುಂಬ ಡೌನ್ ಆಗಿದೆ. ಆ್ಯಂಡ್ ನಿಮ್ಮ ಎನರ್ಜಿ ಲೆವೆಲ್ನ ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಥಿಂಕಿಂಗ್ ಇಲ್ಲ, ಓವರ್ ಥಿಂಕಿಂಗ್ ಇರ್ಬೋದು, ತುಂಬ ಜಾಸ್ತಿ ಯೋಚನೆ ಮಾಡೋ ಒಂದು ವಿಚಾರಗಳನ್ನು ನೀವು ಕಮ್ಮಿ ಮಾಡಬೇಕಾಗತ್ತೆ. ಓಕೆ, ಸೊ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಇಲ್ಲ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಇರಲಿ. ಓಕೆ, ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ ಪೈಲ್ ನಂಬರ್ 1.
ನಮಸ್ತೆ. ಪೈಲ್ ನಂಬರ್ 1, ಯಾರು ಈ ರೆಡ್ ಕಲರ್ ಡೈಸ್ನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಇರುತ್ತೆ. ಓಕೆ, ಸೊ ಆಲ್ರೆಡಿ ನಮಗೆ 2 ಕಾರ್ಡ್ ಸಿಕ್ಕಾಗಿದೆ. ಸೊ ಸಾಕಷ್ಟು ನಿಮ್ಮ ಪರ್ಸನ್ ನಿಮಗೆ ಹೇಳಬೇಕು ಅನ್ನೋದನ್ನು ತುಂಬಾ ತಡ್ಕೊಂಡಿದ್ದಾರೆ. ಓಕೆ, ಸೊ ತುಂಬ ಗಾರ್ಡಪ್ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಆದಷ್ಟು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊತಾರೆ, ಬಟ್ ಏನೂ ಮಾತಾಡೋದಿಲ್ಲ ನಿಮ್ಮ ಪರ್ಸನ್. ಸೊ ಈ ಕ್ಷಣದಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಇದೆಲ್ಲ ಮಾತಾಡಬೇಕು ಅಂತಿದ್ದೆ, ಬಟ್ ಇದನ್ನೆಲ್ಲ ನಾನು ಎಲ್ಲೋ ಒಂದು ಕಡೆ ಮಾತಾಡಿಲ್ಲ ಅನ್ನೋದನ್ನು. ಓಕೆ, ಸೊ ಇಲ್ಲಿ 9 ಆಫ್ ರಾಡ್ಸ್ ಇದೆ. ಸೊ ಹೈರೋಫೈಂಟ್ ಇದೆ, ಆ್ಯಂಡ್ ನೆಕ್ಸ್ಟ್ 5 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಇದೆ. ಸೊ ನಿಮ್ಮ ಪರ್ಸನ್ ಈ ಟೈಮಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಟ್ರೆಡಿಷ್ನಲ್ ಆಗಿದ್ದೀರಾ, ನೀವು ತುಂಬ ನಿಮ್ಮ ಭಾವನೆಗಳನ್ನು ಜಾಸ್ತಿ ವ್ಯಕ್ತಪಡಿಸಲ್ಲ. ನಿಮ್ಮ ಪರ್ಸನು ವ್ಯಕ್ತಪಡಿಸೋಕೆ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಜಾತಿ, ಮತ, ಆಮೇಲೆ ಬೇರೆ ತರಹ ಬೆಳವಣಿಗೆ, ನಿಮ್ಮ ಮನೆತನದಲ್ಲಿ ನಿಮ್ಮನ್ನು ಬೇರೆ ಥರ ಬೆಳೆಸಿರ್ತಾರೆ, ಬೇರೆ ವಾತಾವರಣದಲ್ಲಿ, ಹಾಗೂ ಅವರ ಮನೆಯಲ್ಲಿ ಬೇರೆ ರೀತಿಯ ವಾತಾವರಣದಲ್ಲಿ ಬೆಳೆಸಿರ್ತಾರೆ. ಸೊ ಇಬ್ಬರಲ್ಲಿ ಒಬ್ಬರು ಇಲ್ಲಿ ಮ್ಯಾರಿಡ್ ಇರ್ಬೋದು, ಅಲ್ಲ ಇಬ್ಬರೂ ಸಹ ಮ್ಯಾರಿಡ್ ಇರ್ಬೋದು. ಮ್ಯಾರಿಡ್ ಇದ್ದರೂ ಸಹ ನೀವು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇರಬೇಕು. ಓಕೆ, ಸೊ ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ, ಇವ್ರ ಲೈಫಲ್ಲಿ ಮದುವೆ ಆಗಿದ್ದಾರೆ, ಬಟ್ ಇಬ್ಬರಲ್ಲಿ ಒಬ್ರೂ ಸಹ ಇಲ್ಲಿ ಮನಸ್ಸು ಚೆನ್ನಾಗಿ ಇಲ್ಲ. ಓಕೆ, ಯಾಕಂದರೆ ಇಲ್ಲಿ ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ಟ್ರೆಡಿಷನ್ಸ್, ಅಂದರೆ ಮದುವೆ ಆಗಿದೆ ಹಾಗೂ ಇದು ಸಮಾಜ ಅಲೌ ಮಾಡೋದಿಲ್ಲ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ನಿಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಫೈನಾನ್ಷಿಯಲಿ ತುಂಬ ಕಷ್ಟ ಇರ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ನು ನಿಮ್ಮನ್ನು ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತಾ ಇರ್ಬೋದು, ನಿಮಗೆ ಫೈನಾನ್ಷಿಯಲಿ ನಿಮ್ಮನ್ನು ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತಾ ಇರ್ಬೋದು, ಬಟ್ ಅದು ಸಹ ಆಗ್ತಾ ಇಲ್ಲ. ಸೊ ಅವರಿಗೆ ಅದ್ರ ಬಗ್ಗೆ ತುಂಬಾ ನೋವಿದೆ. ಓಕೆ, ಮೇನ್ಲಿ ಇಲ್ಲಿ ನನಗೆ ಫೀಮೇಲ್ ಯಾರಿದ್ದೀರಾ ಇದನ್ನು ನೋಡ್ತಾ ಇದ್ದೀರಾ, ಮೈಟ್ ಬಿ ನೀವು ನಿಮ್ಮ ಮನೆ, ನಿಮ್ಮ ಇದು ತುಂಬ ಜನದ ಮೆಸೇಜ್ ಅಲ್ಲ, ಸ್ವಲ್ಪ ಜನದ ಮೆಸೇಜ್. ಮೇ ಬಿ ನೀವು ನಿಮ್ಮ ಮನೆತನ, ಮಕ್ಕಳು ಎಲ್ಲನೂ ಬಿಟ್ಟು ಈ ಪರ್ಸನ್ಗೋಸ್ಕರ ಬಂದಿದ್ದೀರಾ. ಆ್ಯಂಡ್ ರೈಟ್ ನೌ ಈ ಪರ್ಸನ್ ನಿಮಗೆ ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ಆಗಲಿ, ನಿಮಗೆ ಸ್ಟೆಬಿಲಿಟಿ ಆಗಲಿ ಕೊಡ್ತಾ ಇಲ್ಲ ಮದುವೆ ಪ್ರಪೋಸಲ್ ಆಗಲಿ ಏನೂ ಕೊಡ್ತಾ ಇಲ್ಲ. ಓಕೆ, ಇದು ಸ್ವಲ್ಪ ಜನಕ್ಕಿದೆ. ಆ್ಯಂಡ್ ಮೇನ್ಲಿ ಇಲ್ಲಿ ನನಗನ್ಸೋ ಪ್ರಕಾರ ಅವ್ರು ಬರೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಯಾವುದೇ ರೀತಿಯ ಒಂದು ಭಾವನಾತ್ಮಕವಾಗಿ ಆಗಲಿ ದುಡ್ಡಿನ ಸಹಾಯ ಆಗಲಿ, ಅದು ಎರಡೂ ಸಹ ಅವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಭಾವನೆಗಳಿಂದನೂ ನಿಮಗೆ ಯಾವುದೇ ರೀತಿಯ ಒಂದು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ, ಹಾಗೂ ದುಡ್ಡಿನ ಸಹಾಯ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಅವರ ಮನಸ್ಸಲ್ಲಿದೆ. ಓಕೆ, ನಾನು ಸಹಾಯ ಮಾಡಬೇಕು ಅನ್ನೋದು ಅವರ ಮನಸ್ಸಲ್ಲಿ ಇದೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್, ಪೇಜ್ ಆಫ್ ರಾಡ್ಸ್ ಆ್ಯಂಡ್ ಸ್ಟಾರ್ ಕಾರ್ಡ್. ಓಕೆ, ಸೊ ರೈಟ್ ನಾವು ನಿಮ್ಮ ಪರ್ಸನ್ ಅವರ ಏನು ಸಿಚುವೇಶನ್ ಇದೆ ಅದನ್ನು ಫುಲ್ ಕಂಪ್ಲೀಟಾಗಿ ತುಂಬ ಬೇಗ ಆ ಸೈಕಲ್ಸ್ನ ಎಂಡ್ ಮಾಡೋದಾಗಲಿ, ಇಲ್ಲ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ನಿಮ್ಮನ್ನು ಫರ್ಗಿವ್ ಮಾಡೋಕ್ಕೂ ರೆಡಿ ಇದ್ದಾರೆ, ನಿಮ್ಗೊಂದು ಚಾನ್ಸ್ ಕೊಡೋಕ್ಕೂ ರೆಡಿ ಇದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಗೊಂದು ಚಾನ್ಸ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಫೈನಲಿ ನಿಮ್ಮನ್ನು ಫರ್ಗಿವ್ ಮಾಡಬೇಕು, ನಿಮ್ಗೊಂದು ಚಾನ್ಸ್ ಕೊಡಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಮೇನ್ಲಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಫೀಮೇಲ್ ಅನ್ನಿಸ್ತಾ ಇದೆ. ಸೊ ಫೀಮೇಲ್ ಯಾರಿದ್ದಾರೆ, ಈವನ್ ಮೇಲ್ ಇರ್ಬೋದು, ಇಟ್ ಈಸ್ ಅನ್ ಎನರ್ಜಿ ಅಷ್ಟೇ. ಸೊ ನೀವು ನಿಮ್ಮ ಫೀಮೇಲ್ಗಾಗಲಿ ಮೇಲ್ಗಾಗಲಿ ಪರ್ಸನಿಗೆ ನಿಮ್ಮ ಕ್ಷಮೆನ ಕೊಡೋಕ್ಕೆ ತುಂಬ ಬೇಗ ರೆಡಿ ಆಗ್ತಾ ಇದ್ದೀರಾ, ಫೈನಲೈಸೇಷನಿಗೆ ಬರ್ತಾ ಇದೆ. ಓಕೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಸ್ಟಾರ್ ರೀತಿಯಲ್ಲಿ ನೋಡ್ತಾ ಇರ್ಬೋದು. ಓಕೆ, ಸೊ ನಿಮ್ಮ ಒಂದು ಸ್ಟೇಟಸ್ ಆಗಲಿ, ನಿಮ್ಮ ಪರ್ಸನಿನ ಸ್ಟೇಟಸ್ ಆಗಲಿ ಡಿಫ್ರೆಂಟ್ ಇರ್ಬೋದು. ಈವನ್ ಇಲ್ಲಿ ಹೈರೋಫ್ಯಾಂಟ್ ಇರೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಪರ್ಸನಿನ ಸಿಚುವೇಶನು ಸಹ ಬೇರೆ ಇರ್ಬೋದು. ಆ್ಯಂಡ್ ಇಬ್ಬರಲ್ಲಿ ಒಬ್ಬರು ತುಂಬ ಒಂದು ದೊಡ್ಡ ಪದವಿಯಲ್ಲಿರ್ಬೋದು. ಓಕೆ, ಆ್ಯಂಡ್ ಇಬ್ಬರಲ್ಲೊಬ್ಬರು
ತುಂಬ ದೊಡ್ಡ ಸ್ಟಾರ್ ಇರ್ಬೋದು, ಇಲ್ಲ ಯೂಟ್ಯೂಬರ್ಸ್ ಇರ್ಬೋದು, ಇಲ್ಲ ವ್ಲಾಗ್ ಮಾಡ್ತಾ ಇರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಕಮ್ಯುನಿಕೇಷನ್ ಇದರಲ್ಲಿ ಇರ್ಬೋದು. ಓಕೆ, ಸೊ ಆ ರೀತಿಯಲ್ಲೂ ಕಾಣಿಸ್ತಾ ಇದೆ. ಆ್ಯಂಡ್ ಪೇಜ್ ಆಫ್ ರಾಡ್ಸ್ ಇಲ್ಲಿ ಮೇನ್ಲಿ ಏನು ಹೇಳ್ತಾ ಇದೆ ಅಂದರೆ, ಅವ್ರು ಏನು ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ತಾ ಇದ್ದಾರೋ ಆ ಮೆಸೇಜಸ್ ನಿಮಗೆ ಕೊಡಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ಸೊ ಜಸ್ಟ್ ಈಗ ಅವರು ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕಿಂಗ್ ಆಫ್ ಕಪ್ಸ್, 6 ಆಫ್ ಪೆಂಟಕಲ್ಸ್ ಹಾಗೂ ದ ವೀಲ್ ಆಫ್ ಫಾರ್ಚೂನ್. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್, 6 ಆಫ್ ಪೆಂಟಕಲ್ಸ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಏನಿಗೆ ಬರ್ತಾ ಇದೆ ಅಂದರೆ, ಈ ಒಂದು ಸಂಬಂಧದಲ್ಲಿ ಯಾವಾಗಲೂ ಸಹ ನೀವೇ ಈ ಸಂಬಂಧದಲ್ಲಿ ಎಲ್ಲವನ್ನು ಕೊಡ್ತಾ ಬಂದಿದ್ದೀರಾ. ಓಕೆ, ಎಲ್ಲವನ್ನು ಸಹಾಯ ಆಗಲಿ, ಪ್ರೀತಿ ಆಗಲಿ, ಬೆಳವಣಿಗೆ ಆಗಲಿ, ಸೊ ಎಲ್ಲವನ್ನೂ ಸಹ ಎಲ್ಲೋ ಒಂದು ಕಡೆ ನೀವೇ ಜಾಸ್ತಿ ಕೊಡ್ತಾ ಇದ್ದೀರಾ. ಸಾರಿ, ಈವನ್ ಕಮ್ಯುನಿಕೇಷನ್ ಆಗಲಿ ನಿಮ್ಮ ಪರ್ಸನ್ಗಿಂತ ಜಾಸ್ತಿ ನೀವೇ ಕೊಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ ಈ ಟೈಮಲ್ಲಿ ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ, ನಾನು ಅವರಿಗೆ ಭಾವನೆಯಿಂದನೂ ಅವರನ್ನು ಪೂರ್ಣಗೊಳಿಸಬೇಕು ಆ್ಯಂಡ್ ಏನೋ ಒಂದು ಚೇಂಜಸ್ನ ತರಬೇಕು. ಇಷ್ಟು ದಿನಾನು ನಾನು ಈ ಒಂದು ಸಿಚುವೇಷನ್ನಲ್ಲಿ ನ್ಯಾಯ ಮಾಡದೇ ಇರ್ಬೋದು. ಸೊ ನಾನು ಅವರೊಟ್ಟಿಗೆ ಮಾತಾಡ್ತೀನಿ, ಅವ್ರೇನು ಹೇಳ್ತಾರೋ, ಅವ್ರೇನು ಮಾಡ್ತಾರೋ ಅದ್ರ ಬಗ್ಗೆ ತಿಳ್ಕೊತೀನಿ, ಅವರ ಪ್ಲ್ಯಾನ್ಸ್ ಏನಿದೆಯೋ, ಅವ್ರು ಹೇಗೆ ಚೇಂಜ್ ಆಗಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ವಿಚಾರ ಏನಿದೆ, ನನ್ನ ಒಂದು ಮೆಸೇಜ್ ಏನಿದೆ, ಅದನ್ನು ನಾನು ಅವ್ರಿಗೆ ಖಂಡಿತ ಕೊಡ್ತೀನಿ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬರ್ತಾರೆ ಆ್ಯಂಡ್ ನಿಮ್ಮನ್ನು ಅವರು ತುಂಬ ಪಾಸಿಟಿವ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ಅವರು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗಿರ್ಬೋದು ಈ ಹಿಂದೆ, ಬಟ್ ಅದನ್ನು ಬ್ಯಾಲೆನ್ಸ್ಲಿ ತರಲಿಕ್ಕೆ ಅವರು ಕಷ್ಟ ಪಡ್ತಾ ಇದ್ದಾರೆ. ಓಕೆ, ಸೊ 9 ಆಫ್ ರಾಡ್ಸ್ನ ನಾವು ಇಲ್ಲಿ ಕ್ಲಾರಿಫೈ ಮಾಡೋಣ. ಓಕೆ, 9 ಆಫ್ ರಾಡ್ಸ್ ಏನು ಹೇಳ್ತಾ ಇದೆ, ಟವರ್ ಕಾರ್ಡ್. ಓಕೆ, ಸೊ 9 ಆಫ್ ರಾಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ ಯಾವುದೋ ಒಂದು ದೊಡ್ಡ ಸತ್ಯ ಇರ್ಬೋದು, ಇಲ್ಲ ಅವರ ಫ್ಯಾಮಿಲಿ ಲೈಫಲ್ಲಿ ಒಂದು ದೊಡ್ಡ ಬಿರುಗಾಳಿ ಇರ್ಬೋದು. ಸೊ ಏನೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಸಿಲುಕಿದ್ದಾರೆ ಆ್ಯಂಡ್ ಅದರಿಂದ ಅವರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಏನೋ ಒಂದು ಕಷ್ಟ ನಷ್ಟಗಳನ್ನು ಅವರು ಸದ್ಯದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 5 ಆಫ್ ಪೆಂಟಕಲ್ಸ್ ಏನಕ್ಕಿದೆ ಅನ್ನೋದನ್ನು ನೋಡೋಣ. ಸೊ 2 ಆಫ್ ಕಪ್ಸ್. ಸೊ ನಿಮ್ಮಿಬ್ಬರ ಒಂದು ಸಂಬಂಧದಲ್ಲಿ ತುಂಬಾ ಟ್ರೆಡಿಷನ್ಸ್ ಆಗಲಿ, ರಿಲಿಜನ್ ಫ್ಯಾಕ್ಟರ್ಸ್ ಆಗಲಿ, ಇಲ್ಲ ಹೊಂದಾಣಿಕೆ ಇಲ್ಲದೆ ಇರೋ ಕಾರಣ, ಫೈನಾನ್ಸಸ್, ಇದೆಲ್ಲ ಎಲ್ಲೋ ಒಂದು ಕಡೆ ಕಾರಣ ಆಗ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ನು ಯಾವ ರೀತಿಯ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಸೊ ಆಲ್ರೆಡಿ ಒಂದು ಸಿಕ್ಕಿದೆ ನಮಗೆ. ಸೊ ನೀವು ಆದಷ್ಟು ಮೆಡಿಟೇಷನ್ಸ್ನ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸು, ನಿಮ್ಮ ಸ್ಟ್ರೆಂತು, ನಿಮ್ಮ ವೀಕ್ನೆಸ್ಸು ಎಲ್ಲವನ್ನೂ ಸಹ ನೀವು ಈ ಟೈಮಲ್ಲಿ ಕ್ಲಿಯರಾಗಿ ನೋಡಬೇಕಾಗತ್ತೆ. ಸೊ ಬಿಕಾಸ್ ನಿಮ್ಮ ಪರ್ಸನು ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ. ಸೊ ಕಾರ್ಡ್ಸಲ್ಲಿ ಗಾರ್ಲ್ಯಾಂಡ್. ಸೊ ಗಾರ್ಲ್ಯಾಂಡ್ ಬಂದಿದೆ. ಓಕೆ, ಸೊ ಗಾರ್ಲ್ಯಾಂಡ್ ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಏನೋ ಒಂದು ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಮೈಟ್ ಬಿ ಮದುವೆ ಆಗ್ಬೋದು. ಓಕೆ, ನಿಮಗೆ ಊಹಿಸೋಕ್ಕೂ ಆಗಲ್ಲ ಆ ಟೈಮಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಟೈಮ್ ಅಂತೀವಲ್ಲ, ಆ ಟೈಮಲ್ಲಿ ಆಗ್ತಾ ಇರ್ಬೋದು. ಇಲ್ಲ ಅವರು ನಿಮಗೆ ಏನೋ ಒಂದು ಖುಷಿ ವಿಚಾರನ ಹೇಳಲಿಕ್ಕೆ ಬರ್ಬೋದು. ಓಕೆ, ಸೊ ಬಿ ಮೈನ್. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನನ್ನವರಾಗಿರಿ. ಓಕೆ, ಸ್ಟ್ರೆಂತ್. ಎಸ್, ಸೊ ನಾನು ಹೇಳ್ದಂಗೆ ನಿಮ್ಮ ಸ್ಟ್ರೆಂತ್ ಆಗಲಿ, ನಿಮ್ಮ ವೀಕ್ನೆಸ್ ಆಗಲಿ, ಅದನ್ನು ಎಲ್ಲರ ಹತ್ರ ಹೇಳ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ಟ್ರೆಂತಲ್ಲಿ ನೀವು ಇರಿ ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿದೆ. ಟ್ರಸ್ಟ್ ಮಾಡಿ. ಸೊ ಈ ಸಿಚುವೇಷನಲ್ಲಿ ಟ್ರಸ್ಟ್ ಇಟ್ಕೊಳ್ಳಿ. ಓಕೆ, ಸೊ ಈ ಸಿಚುವೇಷನಲ್ಲಿ ನಿಮಗೆ ಏನೋ ಒಂದು ಔಟ್ಕಮ್ ಸಿಗುತ್ತೆ ಅನ್ನೋ ಒಂದು ಟ್ರಸ್ಟನ್ನ ನೀವು ಇಟ್ಕೊಳ್ಳಿ ಅನ್ನೋದು ನಿಮ್ಮ ಪರ್ಸನಿನ ಅಭಿಪ್ರಾಯ ಆಗಿದೆ. ಹೀಲ್.
ಹೀಲ್ ಆಲ್ ಅ ಹೀಲರ್. ಸೊ ನಿಮ್ಮಲ್ಲಿ ತುಂಬ ಜನ ಡಾಕ್ಟರ್ಸ್ ಇರ್ಬೋದು, ಹೀಲರ್ಸ್ ಇರ್ಬೋದು, ರೇಕಿ ಮಾಡ್ತಾ ಇರ್ಬೋದು, ಏನೋ ಮೆಡಿಟೇಷನ್ ಮಾಡ್ತಾ ಇರ್ಬೋದು. ಅದೆಲ್ಲ ಇಲ್ಲ ಅಂದರೂ ಸಹ ನಿಮ್ಮ ಕೈಗಳಲ್ಲಿ ಏನೋ ಒಂದು ಏನೋ ಶಕ್ತಿ ಇದೆ. ಓಕೆ, ಸೊ ಜುಲೈ ತಿಂಗಳು ನಿಮಗೆ ಇಲ್ಲ ನಿಮ್ಮ ಪರ್ಸನಿಗೆ ಇಂಪಾರ್ಟೆಂಟ್ ಇರ್ಬೋದು. ಸೊ ಏಪ್ರಿಲ್, ಸೊ ನಿಮ್ಮ ಇಲ್ಲ ನಿಮ್ಮ ಪರ್ಸನಿಗೆ ಇಂಪಾರ್ಟೆಂಟ್ ಇರ್ಬೋದು. ಓಕೆ, ಫೆಬ್ರವರಿ. ಓಕೆ, ಸೊ ಫೆಬ್ರವರಿ ಮಂತ್ಸ್ ಇದೆ. ಸೊ ಈ ಮಂತ್ಗಳೆಲ್ಲ ಇಂಪಾರ್ಟೆಂಟ್ ಇರ್ಬೋದು. ಸೊ ಮೀಟಿಂಗ್, ಸೊ ತುಂಬ ಜನಕ್ಕೆ ಇಲ್ಲಿ ಜುಲೈ, ಏಪ್ರಿಲ್ ಇಲ್ಲ ಫೆಬ್ರವರಿಯಲ್ಲಿ ಮೀಟಿಂಗ್ ಆಗೋ ಸಾಧ್ಯತೆ ಇದೆ ನಿಮ್ಮ ಪರ್ಸನಲ್ಲಿ. ಸಪೋಸ್ ನೀವು ಸಪ್ರೇಷನಲ್ಲಿ ಇದ್ದರೂ ಸಹ, ಇಲ್ಲ ನೀವೇನು ಮಾತಾಡಿಲ್ಲ ಅಂದರೂ ಸಹ, ಬಟ್ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೋಡೋಣ ಅವರ ಪರ್ಸ್ನಲ್ ಮೆಸೇಜಸ್ ಏನಿದೆ ಅನ್ನೋದನ್ನು ನಿಮಗೋಸ್ಕರ. ಓಕೆ ಓಕೆ, ಸೊ ನೋಡೋಣ ಅವರ ಮೆಸೇಜಸ್ ಏನಿದೆ ಅನ್ನೋದನ್ನು. ಸೊ ಮನಿ ಫ್ಲೋಸ್ ಟು ಮೀ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಸೊ ನಾನು ಫಸ್ಟ್ ಹೇಳ್ದಂಗೆ ನಿಮ್ಮ ಇಬ್ಬರಲ್ಲೂ ಸಹ ನಿಮಗಾಗಲಿ ನಿಮ್ಮ ಪರ್ಸನ್ಗಾಗಲಿ ದುಡ್ಡಿನ ಕಷ್ಟ ಇರ್ಬೋದು ಸದ್ಯದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡಿನ ಸಹಾಯ ಇಲ್ಲ ನಿಮ್ಮ ಪರ್ಸನಿಂದ ನಿಮಗೆ ದುಡ್ಡಿನ ಸಹಾಯ ಆಗಬಹುದು. ಯೋರ್ ಪ್ರೇಯರ್ಸ್ ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್, ಗಾಡ್ ಹಿಯರ್ಸ್ ಯುವರ್ ಹಾರ್ಟ್. ಸೊ ನಿಮ್ಮ ಪ್ರಾರ್ಥನೆಗಳು ತುಂಬ ಪರ್ಫೆಕ್ಟಾಗಿ ಇರಬೇಕು ಅನ್ನೋದಿಲ್ಲ. ಸೊ ಪರ್ಫೆಕ್ಟಾಗಿ ಇರಬೇಕು ಅನ್ನೋದಂದರೆ ತುಂಬ ಮಂತ್ರಗಳು ಹೇಳೋದು, ತುಂಬ ಜಪಗಳು ಮಾಡೋದು, ಇಲ್ಲ ತುಂಬ ದೇವಸ್ಥಾನನ ಸುತ್ತೋದು. ಸೊ ಇದು ಇಂಪಾರ್ಟೆಂಟ್ ಇಲ್ಲ. ಬಟ್ ದೇವರಿಗೆ ಏನು ಬೇಕು ಅಂದರೆ ನಮ್ಮ ಪ್ಯೂರ್ ಹಾರ್ಟ್. ಓಕೆ, ಸೊ ನಮ್ಮ ಏನು ಹೇಳ್ತಾರೆ, ತುಂಬ ಪ್ಯೂರಾಗಿ ನಾವೇನು ಕೇಳ್ಕೊತೀವೋ ಅದನ್ನು ಪರ್ಫೆಕ್ಟಾಗಿ ಹೇಳೋ ಅವಶ್ಯಕತೆ ಇಲ್ಲ ದೇವರಿಗೆ. ಓಕೆ, ಸೊ ಅದು ದೇವರಿಗೆ ಖಂಡಿತ ಕೇಳಿಸುತ್ತೆ. ನೀವು ಹೇಳದೆ ಹೋಗಲಿ, ಅದು ಖಂಡಿತ ಕೇಳಿಸುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಪರ್ಪಲ್ ಬಹಳ ಇದೆ. ಸೊ ಕ್ರೌನ್ ಚಕ್ರ, ಸಾರಿ ಥರ್ಡ್ ಐ ಚಕ್ರ, ಸಾರಿ. Okay, money is flowing to me from both expected and unexpected sources. ಸೊ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನಿಮ್ಗೆ ಯಾವುದೇ ರೀತಿಯ ಕಷ್ಟ ಇದ್ದರೂ ಸಹ ದುಡ್ಡಿನ ಸಹಾಯ ಆಗೋದ್ರಲ್ಲಿ ಇದೆ ಅನ್ನೋದನ್ನು. ಓಕೆ, ಸೊ ಬ್ಲೂ ಕಲರ್ ಬಂದಿದೆ. ಸೊ ಥ್ರೋಟ್ ಚಕ್ರ ಅಂದೆ ನಾನು. ಸೊ ಥ್ರೋಟ್ ಚಕ್ರನೂ ಬಂದಿದೆ. ಓಕೆ, ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರ. ಸೊ ಇದನ್ನೆಲ್ಲನೂ ನೀವು ಬ್ಲಾಕ್ ಮಾಡಿಟ್ಕೊಂಡಿದ್ದೀರಾ. ಸೊ ಡೋಂಟ್ ಬ್ಲಾಕ್ ಇಟ್. ಓಕೆ, ಐ ಸ್ಪೀಕ್. ಸೊ ನೀವು ನಿಮ್ಮ ಪರ್ಸನ್ ಜೊತೆ ಮಾತಾಡಿ ಕೆಲವೊಂದು ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಬೇಕು ಅಂದರೆ ಖಂಡಿತ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಕ್ರಿಯೇಟಿವಿಟಿ ಆಗಲಿ, ಎಮೋಷನ್ಸ್ ಆಗಲಿ, ಫೀಲಿಂಗ್ಸ್ ಆಗಲಿ, ಓಕೆ, ದಯವಿಟ್ಟು ಮಾತಾಡಿ. ಆ್ಯಂಡ್ ನಿಮ್ಮ ಫೀಲಿಂಗ್ಸ್ನ ಎಲ್ಲೋ ಒಂದು ಕಡೆ ನೀವು ಮುಚ್ಚಿಡ್ತಾ ಇದ್ದೀರಾ. ಆ್ಯಂಡ್ ಆ ಫೀಲಿಂಗ್ಸ್ನ ಹೇಳ್ಕೊಂಡಲೇ ಇಬ್ಬರೂ ಸಹ ಫಸ್ಟ್ರೇಟ್ ಆಗ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನ್ನು ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಬಿ ಥ್ಯಾಂಕ್ಫುಲ್ ಫಾರ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಟೆಲ್ ದಮ್ ಯು ಲವ್ ದೆಮ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಲೈಫಲ್ಲಿ ನೀವಿದ್ದೀರಾ. ಆ್ಯಂಡ್ ನನ್ನ ಲೈಫಲ್ಲಿ ದುಡ್ಡಿನ ಫ್ಲೋ ಬರ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾರ್ಥನೆಗಳು ಸಹ ಫಲಿಸ್ತಾ ಇದೆ ಅಂತ ನಿಮ್ಮ ಪರ್ಸನ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಸೋಲಾರ್ ಪ್ಲೆಕ್ಸ್ ಚಕ್ರನೂ ಬಂದಾಯಿತು. ಸೊ ಮಣಿಪುರ ಐ ಡು. ಸೊ ನಾನೇನು ಹೇಳ್ತೀನೋ ನಾನು ಮಾಡ್ತೀನಿ, ನಾನೇನು ಮಾಡ್ತೀನೋ ಅದನ್ನು ಹೇಳ್ತೀನಿ. ಸೊ ಆ ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮಗೆ ಈ ಕಾರ್ಡಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಇಲ್ಲಿ ಮಣಿಪುರ ಸೋಲಾರ್ ಪ್ಲೆಕ್ಸ್ ಏನು ಹೇಳ್ತಾ ಇದೆ ಅಂದರೆ ದುಡ್ಡಿನ ಅಭಾವ. ಓಕೆ, ಸೊ ದುಡ್ಡಿನ ಕಷ್ಟ ಇದ್ದರೂ ಸಹ ನಾನು ನಿಮ್ಮೊಟ್ಟಿಗೆ ನನ್ನ ಫೀಲಿಂಗ್ಸ್ನ, ನನ್ನ ಪರ್ಸ್ನಲ್ ಫೀಲಿಂಗ್ಸ್ ಏನಿದೆ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಹಿಂದೆ ನಾನು ತುಂಬ ಡಾಮಿನೇಟಿಂಗ್ ಆಗಿದೆ, ನಾನು ತುಂಬಾ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದೆ, ಅದನ್ನು ನಾನು ಮುಂದೆ ಮಾಡೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, ಐ ಕಾಂಟ್ ಸ್ಲೀಪ್ ಬಿಕಾಸ್ ಐ ಮಿಸ್ ಯು. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ನಿದ್ದೆ ಬರ್ತಾ ಇಲ್ಲ ಯಾಕಂದರೆ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ವೆನ್ ಯು ಲವ್ ಸಮ್ ಒನ್, ಯು ಲವ್ ದ ಹೋಲ್ ಪರ್ಸನ್ ಜಸ್ಟ್ ಆ್ಯಸ್ he or she is and not as you would like them to be.
ಸೊ ನೀವು ಒಬ್ಬ ಪರ್ಸನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತೀರಾ ಅಂದರೆ ಅವರ ಪ್ಲಸ್ ಪಾಯಿಂಟ್, ಅವರ ಮೈನಸ್ ಪಾಯಿಂಟ್ ಎಲ್ಲವನ್ನೂ ಸಹ ನೀವು ಸ್ವೀಕಾರ ಮಾಡ್ತೀರಾ. ಆ್ಯಂಡ್ ನಿಮ್ಮ ಹಿಂದೆ ಈ ಹಿಂದೆ ನೀವು ನಿಮ್ಮ ಪರ್ಸನ್ ಹೀಗಿರಬೇಕು ಹಾಗಿರಬೇಕು ಅಂತ ಅಂದ್ಕೊಂಡಿದ್ರೂ ಸಹ ಈ ಪರ್ಸನ್ ನಿಮಗೆ ಮನಸ್ಸಿಗೆ ಇಷ್ಟ ಆದಮೇಲೆ ಅವರಲ್ಲಿ ಏನೇ ತಪ್ಪಿರ್ಬೋದು, ಏನೇ ಒಳ್ಳೇದಿರ್ಬೋದು, ಅದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಎವ್ರಿವನ್ ಮೇಕ್ಸ್ ಮಿಸ್ಟೇಕ್ಸ್, ಇಟ್ ಈಸ್ ಹೌ ವಿ ಲರ್ನ್ ಟು ಡೂ ಬೆಟರ್. ಸೊ ಎಲ್ಲರೂ ತಪ್ಪುಗಳನ್ನು ಮಾಡ್ತಾರೆ, ಆದರೆ ನಾವು ಆ ತಪ್ಪುಗಳನ್ನು ಸರಿಯಾಗಿ ತಿದ್ಕೊಬೇಕು ಆ್ಯಂಡ್ ಅದರಿಂದ ನಾವು ಬೆಟರ್ ಪರ್ಸನ್ ಆಗಬೇಕು. ಓಕೆ, ಸೊ ಜಾಯ್ ಕಮ್ಸ್ ಇನ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಸಹ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾರೆ. ಆ್ಯಂಡ್ ಬೆಳಗಿನ ಜಾವ ಎದ್ದು ಅವರಿಗೆ ಯಾವ ರೀತಿಯ ಖುಷಿ ಸಿಗುತ್ತೋ ಆ ರೀತಿಯ ಖುಷಿ ನೀವು ಆಗಿದ್ದೀರಾ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಸ್, ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನಾವು. ಸೊ ನಮ್ಮ ಮೆಸೇಜಸ್ ಇರೋದು ರೈಟ್ ನಾವು ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಕನ್ಫರ್ಮೇಷನು ಸಹ ಬಂದಾಯಿತು. ಎಸ್, ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನಾವು. ಸೊ ನಿಮ್ಮ ಪರ್ಸನ್ ನೀವು ಹೇಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರು ಸಹ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇನ್ನು ಒಂದು ಕಾರ್ಡನ್ನ ತೆಗೆಯೋಣ. I fell for you unexpectedly, but now I plan to be with you forever. ಸೊ ಅನ್ಎಕ್ಸ್ಪೆಕ್ಟಾಗಿ ನಿಮ್ಮ ಪ್ರೀತಿಯಲ್ಲಿ ಅವ್ರು ಬಿದ್ದಿರ್ಬೋದು, ಬಟ್ ರೈಟ್ ನಾವು ಅವರು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಫಾರ್ ಎವರ್ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಬ್ಲೂ ಕ್ಯಾಟಿನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ನಿಮಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ರೈಟ್ ನಾವು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾವ ರೀತಿಯಲ್ಲಿ ಪಾಸಿಟಿವ್ ಆಗ, ನೆಗೆಟಿವ್ ಆಗ, ಇಲ್ಲ ನಿಮ್ಮ ಕ್ರಶ್ ಇರ್ಬೋದಾ ಇವರು ಅನ್ನೋದನ್ನು ನಾವು ಇಲ್ಲಿ ಖಂಡಿತ ನೋಡೋಣ. ಓಕೆ, ಸೊ ಪೈಲ್ ನಂಬರ್ 2 ನಿಮ್ಮ ಪರ್ಸನ್ ರೈಟ್ ನಾವು ಈಗ ಈ ಒಂದು ಕ್ಷಣದಲ್ಲಿ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ಸೊ ನೈಟ್ ಆಫ್ ರಾಡ್ಸ್, ಕಿಂಗ್ ಆಫ್ ಕಪ್ಸ್, 8 ಆಫ್ ಕಪ್ಸ್ ಆ್ಯಂಡ್ 5 ಆಫ್ ಕಪ್ಸ್. ಓಕೆ, 4 ಆಫ್ ರಾಡ್ಸ್, 10 ಆಫ್ ಕಪ್ಸ್, Hierophant, Star card, Temperance card and Knight of Pentacles. ಓಕೆ, ಸೊ ಇಲ್ಲಿ ತುಂಬ ಜನ ಸಪ್ರೇಷನಲ್ಲಿದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನ್ ತುಂಬ ಬೇಗ ನಿಮ್ಮ ಲೈಫಲ್ಲಿ ಬಂದಿರ್ಬೋದು, ಇಲ್ಲ ಇವರು ನಿಮ್ಮ ಕ್ರಶ್ ಇರ್ಬೋದು, ಇಲ್ಲ ನಿಮ್ಮಲ್ಲಿ 2 ಆಪ್ಷನ್ಸ್ ಇರ್ಬೋದು. ಓಕೆ, ಒಬ್ಬರು ಮ್ಯಾರಿಡ್ ಆ್ಯಂಡ್ ಇನ್ನೊಬ್ಬರು ಅನ್ಮ್ಯಾರಿಡ್. ಓಕೆ, ಸೊ ಇವರಿಬ್ಬರಿಂದ ಕೂಡ ಸೊ ಮೈಟ್ ಬಿ ನೀವು ಇಬ್ಬರನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ ಆ್ಯಂಡ್ ಅದು ಹೊರಗೆ ಬಂದಿದೆ. ಆ್ಯಂಡ್ ಹೊರಗೆ ಬಂದಾಗ ನೀವು ಈಗ ಈ ಒಂದು ಸಿಚುವೇಷನ್ನಲ್ಲಿ ನಿಮ್ಮ ಪರ್ಸನಿಗೆ ಗೊತ್ತಾಗಿದೆ ಅಂದಿದ ತಕ್ಷಣ ನೀವು ಅದರಿಂದ ವಾಕ್ ಅವೇ ಮಾಡಿದ್ದೀರಾ. ಓಕೆ, ಸೊ ಇನ್ನು ಕೆಲವರಿಗೆ ಏನನ್ನಿಸ್ತಾ ಇದೆ ಅಂದರೆ ನಿಮ್ಮ ಪರ್ಸನು ಯಾವುದೇ ರೀತಿಯ ಒಂದು ಡಿಸಿಷನ್ಸ್ನ ತಗೊಳ್ಳಿಲ್ಲ ನಿಮ್ಮ ಬಗ್ಗೆ. ಆ್ಯಂಡ್ ನೀವು ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಜೋರಾಗಿ ಜಗಳ ಆಗಿದೆ. ಆ್ಯಂಡ್ ಆ ಜಗಳದಲ್ಲಿ ಒಬ್ಬರು ತುಂಬ ಸುಮ್ಮನೆ ಇದ್ದರು ಆ್ಯಂಡ್ ಇನ್ನೊಬ್ಬರು ತುಂಬ ಮಾತಾಡಿದ್ದಾರೆ. ಆ್ಯಂಡ್ ಈ ಒಂದು ಸಿಚುವೇಷನಲ್ಲಿ ಕಮ್ಮಿ ಮಾತಾಡೋರು ಏನು ಮಾಡಿದ್ದಾರೆ, ವಾಕ್ ಅವೇ ಮಾಡಿದ್ದಾರೆ ನಿಮ್ಮಿಂದ. ಓಕೆ, ಸೊ ನಿಮ್ಮ ಪರ್ಸನಿಗೆ ಈ ಒಂದು ಸಿನಾರಿಯೋ ಇವಾಗ ನೆನ್ಪು ಮಾಡ್ಕೊತಾ ಇದ್ದಾರೆ. ಸೊ ಅವತ್ತು ಏನಾಯಿತು, ಏನಕ್ಕಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಸುಮ್ಮನೆ ಏನಕ್ಕೆ ವಾಕ್ ಅವೇ ಮಾಡಿದ್ರಿ, ನಿಮ್ಮ ತಪ್ಪಿದ್ರೆ ನೀವು ಏನಕ್ಕೆ ಏನು ಹೇಳ್ದಲೇ ಹೋದ್ರಿ ಬಟ್ ನೀವೆಲ್ಲೋ ಒಂದು ಕಡೆ 5 ಆಫ್ ಕಪ್ಸಿನ ಎನರ್ಜಿಯಲ್ಲಿದ್ದೀರಾ. ಆ್ಯಂಡ್ ನೀವು ಇನ್ನೂ ಸಹ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನ್ ಆಗಲಿ ನೀವಾಗಲಿ ತುಂಬ
ಟ್ರೆಡಿಷ್ನಲ್ ಆಗಿ ಮದುವೆ ಆಗಿರ್ಬೋದು ಆ್ಯಂಡ್ ಮದುವೆ ಆಗಿ ನೀವು ತುಂಬ ಖುಷಿಯಾಗಿರ್ಬೋದು. ಆ್ಯಂಡ್ ಹೈರೋಫೈಂಟ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಟ್ರೆಡಿಷನಲ್ ಮ್ಯಾರೇಜ್ ಆಗಿರ್ಬೋದು. ಓಕೆ, ಸೊ ನೀವಿಬ್ಬರೂ ಸಹ ಎಷ್ಟು ಖುಷಿಯಾಗಿದ್ದೀರಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಎಷ್ಟು ಸಂತೋಷ ಇದೆ ಅನ್ನೋದನ್ನು ಅವರು ಮೆಲುಕು ಹಾಕ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ನು ಇಲ್ಲಿ ತುಂಬ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಸೊ ಎಲ್ಲ ಸಿಚುವೇಶನ್ಸು ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಪರ್ಸನ್ನು ನಿಮ್ಮನ್ನು ತುಂಬ ಒಂದು ಯುನೋ ತಾರೆಗಳು ಹೇಗೆ ಅವರ ಟೈಮಲ್ಲಿ ಶೈನ್ ಆಗುತ್ತೋ ಆ ಟೈಮು ರಾತ್ರಿ ಹೊತ್ತು. ಓಕೆ, ರಾತ್ರಿ ಹೊತ್ತು ತಾರೆಗಳು ಹೇಗೆ ತುಂಬ ಚೆನ್ನಾಗಿ ಅದರ ಬೆಳಕು ಕೊಡುತ್ತೋ ಅದರ ಮಹತ್ವ ನಮಗೆ ಗೊತ್ತಾಗದೆ ರಾತ್ರಿ ಹೊತ್ತು. ಬೆಳಕು ಸೂರ್ಯನ ಪ್ರಕಾಶ ಇರೋದ್ರಿಂದ ನಮಗೆ ತಾರೆಗಳ ಮಹತ್ವ ಗೊತ್ತಾಗಲ್ಲ. ಬಟ್ ನಿಮ್ಮ ಪರ್ಸನಿಗೆ ನಿಮ್ಮ ಮಹತ್ವ ಖಂಡಿತ ಗೊತ್ತಿದೆ. ಆ್ಯಂಡ್ ನೀವು ಮನೆ ಆಗಲಿ ಆಫೀಸ್ ಆಗಲಿ ಎಲ್ಲವನ್ನು ಮೇಂಟೈನ್ ಮಾಡ್ತೀರಾ, ಎಲ್ಲವನ್ನು ಚೆನ್ನಾಗಿ ತೊಗೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ. ಓಕೆ, ಸೊ ನೈಟ್ ಆಫ್ ಪೆಂಟಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಬೇಸಿಕಲಿ ನೈಟ್ ಆಫ್ ಪೆಂಟಕಲ್ಸ್ ನಿಮ್ಮ ಪ್ರತಿ ಅವರು ಇಷ್ಟು ದಿನ ರಿಸ್ಟ್ರಿಕ್ಷನ್ನಲ್ಲಿ ಇದ್ದರೂ ಸಹ ನಿಮ್ಮ ಪ್ರತಿ ಅವರು ಒಂದು ಸ್ಟೆಪ್ಸ್ನ ತಗೋಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿದೆ. ಓಕೆ, ಇಲ್ಲ ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ಮೂವ್ ಆನ್ ಆಗೋ ಪ್ರಯತ್ನನ ಪಡ್ತಾ ಇದ್ದಾರೆ, ಇಲ್ಲ ಅವರು ತುಂಬ ನೋವಲ್ಲಿದ್ದಾರೆ, ತುಂಬ ಪಾಸ್ಟಲ್ಲಿದ್ದಾರೆ, ಇಲ್ಲ ಅವರು ನಿಮ್ಮ ಪ್ರತಿ ಅವರು ಸ್ಲೋ ಆಗಾದರೂ ಸಹ 1 ವರ್ಷ ತಗೋಬಹುದು ಅವರು ನಿಮ್ಮ ಹತ್ರ ಬರಲಿಕ್ಕೆ. ಓಕೆ, ಸಪೋಸ್ ನೀವು ಮ್ಯಾರಿಡ್ ಆಗಿದ್ರೆ ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದರೆ ಅವ್ರು ತುಂಬ ಸ್ಲೋ ಆಗಿ ಬರ್ತಾರೆ ಆ್ಯಂಡ್ ಬಟ್ ಬರೋ ಒಂದು ಚಾನ್ಸಸ್ಸು ಇದೆ. ಓಕೆ, ಸೊ ಆದಷ್ಟು ಅವರು ನಿಮ್ಮ ಲೈಫಲ್ಲಿ ಯಾವುದು ಪಾಸಿಟಿವ್ ಇದೆ, ಏನು ಪಾಸಿಟಿವ್ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನೆಗೆಟಿವ್ ಏನಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೆಗೆಟಿವ್ ಏನು ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ನೀವು ಮಾಡ್ತಾ ಇದ್ದೀರಾ. ಓಕೆ, ಈ ಹಿಂದೆ ನೀವಿಬ್ಬರೂ ಸಹ ಬೇರೆ ಬೇರೆ ದಾರಿಯಲ್ಲಿ ಹೋಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಒಬ್ಬರು ತುಂಬ ಕಂಪ್ಲೀಟಾಗಿ ಮೂವ್ ಆನ್ ಆಗಿದ್ದಾರೆ, ಇನ್ನೊಬ್ಬರು ಇನ್ನೂ ಸಹ ಪಾಸ್ಟಲ್ಲಿ ಇದ್ದಾರೆ. ನಿಮ್ಮ ಪರ್ಸನ್ ಈಗಲೂ ಸಹ ಪಾಸ್ಟಲ್ಲಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಜೊತೆ ಕಳೆದಿದ್ದ ಒಳ್ಳೆ ಟೈಮ್ಸ್ನ ಅವರು ನೆನ್ಪು ಮಾಡ್ಕೊತಾ ಇದ್ದಾರೆ. ಮೈಟ್ ಬಿ ಅವರು ಟ್ರೆಡಿಷ್ನಲ್ ಆಗಿ ಮ್ಯಾರಿಡ್ ಆಗದೇ ಇರ್ಬೋದು, ಇಲ್ಲ ಸುಮ್ಮನೆ ನಿಮ್ಮನ್ನು ತಾಳಿ ಕಟ್ಟಿರ್ಬೋದು. ಓಕೆ, ಸೊ ಆ ರೀತಿಯ ಎನರ್ಜಿನೂ ನನಗೆ ಇಲ್ಲಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ವಿಷಯಗಳನ್ನೆಲ್ಲ ಅವರು ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಅವರಿಗೆ ಆ್ಯಕ್ಷನ್ ತೊಗೊಬೇಕು, ನಿಮ್ಮೊಟ್ಟಿಗೆ ಇರಬೇಕು, ನೀವು ಚೆನ್ನಾಗಿರಬೇಕು ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಬಹಳ ಇದೆ. ಆದರೂ ಸಹ ಅವರು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳು ಇದೆ. ಓಕೆ, ಸೊ ನೋಡೋಣ ನೈಟ್ ಆಫ್ ರಾಡ್ಸಲ್ಲಿ ಏನಿದೆ, ದ ಮೂನ್ ಕಾರ್ಡ್. ಎಕ್ಸಾಕ್ಟ್ಲಿ, ಸೊ ಅವರು ಎಕ್ಸಿಟ್ ಆಗಿದ್ದಾರೆ ನಿಮ್ಮ ಲೈಫಲ್ಲಿ ಅಂದರೆ ಕೆಲವೊಂದು ಕಾರಣಾಂತರಗಳಿಂದ, ಕೆಲವರು ಹೇಳಿರೋ ಮಾತಿರ್ಬೋದು, ಇಲ್ಲ ಕೆಲವೊಂದು ಸೀಕ್ರೆಟ್ ಹೊರಗೆ ಬಂದಿರ್ಬೋದು. ಓಕೆ, ಏನೋ ಒಂದು ವಿಷಯಗಳಿಂದ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿರ್ಬೋದು. ಓಕೆ, ಮದುವೆ ಇರ್ಬೋದು, ಏನೇ ಇರ್ಬೋದು. ಸೊ ನೀವು ಮ್ಯಾರಿಡ್ ಆದರೆ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಟ್ರೆಡಿಷ್ನಲ್ ಪರ್ಸನ್ ಆಗಿ ನೋಡ್ತಾರೆ. ನೀವು ಮಾಡ್ರನ್ ಇರ್ಬೋದು, ಪ್ಯಾಂಟ್ ಶರ್ಟ್ ಹಾಕ್ಕೊಬೋದು, ಇಲ್ಲ ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೊಬೋದು, ಇಲ್ಲ ತುಂಬ ಬ್ರಾಡ್ ಮೈಂಡ್ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವು ಎಲ್ಲವನ್ನು ಸಂಭಾಳಿಸ್ತೀರಾ, ಎಲ್ಲನೂ ಚೆನ್ನಾಗಿ ನೋಡ್ಕೊತೀರಾ, ಇಂಡಿಪೆಂಡೆಂಟಾಗೂ ಇರ್ತೀರಾ, ಹಾಗೂ ಫ್ಯಾಮಿಲಿನೂ ಕೂಡ ನೋಡ್ತೀರಾ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಆ್ಯಂಡ್ ನಿಮ್ಮ ಬೆಳವಣಿಗೆನ ನೋಡಿ ನಿಮ್ಮ ಪರ್ಸನ್ ತುಂಬ ಖುಷಿ ಪಡ್ತಾ ಇದ್ದಾರೆ. ಓಕೆ, ಸೊ ಪ್ರೊಫೆಷ್ನಲಿ ನೀವು ಗ್ರೋ ಆಗ್ತಾ ಇರ್ಬೋದು, ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಪ್ರೊಫೆಷ್ನಲಿ ಗ್ರೋ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡಿರ್ಬೋದು, ನಿಮ್ಮನ್ನು ಅವರು ಸ್ಟಾರ್ ಮಾಡಿರ್ಬೋದು. ಓಕೆ, ಸೊ ಇದನ್ನೆಲ್ಲ ಅವರು ಮೆಲ್ಕ್ ಹಾಕ್ತಾ ಇದ್ದಾರೆ, ಇದನ್ನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಮೈಟ್ ಬಿ ನಿಮ್ಮ ಪರ್ಸನ್ ಫೈನಾನ್ಷಿಯಲಿ ಕೂಡ ಜಗಲ್ ಮಾಡ್ತಾ ಇರ್ಬೋದು, ಇಲ್ಲ ಇಬ್ಬರು ಪರ್ಸನ್ನ ಜಗಲ್ ಮಾಡ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಮೇಲೇನೂ ಸಹ ಸ್ಟಕ್ ಆಗಿದ್ದಾರೆ, ಬಿಕಾಸ್ ಪಾಸ್ಟ್ ಎನರ್ಜಿ ಬಹಳ ಇದೆ ಇಲ್ಲಿ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನಿನ ಮೆಸೇಜಸ್ ಏನು ಬರುತ್ತೆ ಅನ್ನೋದನ್ನು ಕಾರ್ಡ್ಸಿಂದ. ಆಲ್ರೆಡಿ ಬಿತ್ತು ಕಾರ್ಡ್, ಸೊ ಆ ಕಾರ್ಡ್ ಸಹ ಬಿತ್ತು.
ಸೊ ಆದಷ್ಟು ಬಿದ್ದಿದೆ. ಸೊ ಸಾಕಷ್ಟಿದೆ. ಓಕೆ, ಸೊ ಪೇ ಅಟೆನ್ಷನ್. ಕೆಲವೊಂದು ಸಿಚುವೇಶನ್ಸಲ್ಲಿ ನೀವು ಅಟೆನ್ಷನ್ನ ಕೊಡಬೇಕಾಗತ್ತೆ. ಓಕೆ, ತುಂಬಾ ಹುಷಾರಾಗಿ ಇರಬೇಕಾಗತ್ತೆ. ನಿಮ್ಮ ಡಿಸಿಷನ್ಸ್ ಆಗಲಿ, ನಿಮ್ಮ ಥಿಂಕಿಂಗ್ ಆಗಲಿ, ಏನೇ ಆಗಲಿ. ಓಕೆ, ಎಂಪಾತ್. ಸೊ ನೀವು ಎಂಪ್ಯಾತ್ ಇರ್ಬೋದು. ಓಕೆ, ಸೊ ನೀವು ಬೇರೆಯವ್ರನ್ನ ನೋವನ್ನ ತುಂಬ ಬೇಗ ಅಬ್ಸರ್ವ್ ಮಾಡೋ ಒಬ್ಬ ವ್ಯಕ್ತಿ ಆಗಿರ್ಬೋದು. ಓಕೆ, ನೀವು ಹೀಲರ್ ಆಗಿರ್ಬೋದು, ಎಂಪ್ಯಾತ್ ಆಗಿರ್ಬೋದು, ಟ್ಯಾರೋ ರೀಡರ್ ಆಗಿರ್ಬೋದು. ಸೊ ಏನೋ ಒಂದು ಆಧ್ಯಾತ್ಮಿಕವಾಗಿ ಏನೋ ಒಂದು ಮಾಡ್ತಾ ಇರ್ಬೋದು ನೀವು. ಓಕೆ, ಫಾರ್ ಎವರ್, ನಮ್ಮ ಪ್ರೀತಿ ಫಾರ್ ಎವರ್. ಓಕೆ, ಸೊ ನೀವು ಜೊತೆಗಿದ್ದೀರಾ, ಇಲ್ಲದೆ ಇರ್ಬೋದು, ಪ್ರೀತಿ ಮಾತ್ರ ಯಾವತ್ತೂ ಇರುತ್ತೆ, ಶಾಶ್ವತವಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಿ ಟುಗೆದರ್. ಸೊ ನಾವು ಯಾವತ್ತೂ ಫಾರ್ ಎವರ್ ಬಿ ಟುಗೆದರ್. ಸೊ ನಿಮ್ಮ ಪರ್ಸನ್, ನಾವಿಬ್ಬರೂ ಸಹ ಜೊತೆಗೆ ಇರೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಡಾಕ್ಟರ್ ಬರ್ತಾ ಇದೆ. ಸೊ ಎಂಪ್ಯಾತ್ ಇಲ್ಲಿ ಬಂದಿರೋದ್ರಿಂದ ನೀವು ಡಾಕ್ಟರ್ ಆಗಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಡಾಕ್ಟರ್ ಆಗಿರ್ಬೋದು. ಓಕೆ, ಸೊ ಫರ್ಗಿವ್. ಸೊ ಯಾರೋ ನಿಮ್ಮನ್ನು ಇಲ್ಲಿ ಕ್ಷಮೆ ಕೇಳ್ತಾ ಇದ್ದಾರೆ. ಓಕೆ, ಬ್ಯಾಲೆನ್ಸ್. ಸೊ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಈ ಎನರ್ಜಿಯಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಟೈಮ್ ಬರುತ್ತೆ. ಸೊ ಎಲ್ಲ ಟೈಮ್ ಹೀಲ್ ಮಾಡುತ್ತೆ. ಸೊ ಟೈಮ್ ಟು ಬಿ ಗೆದರ್. ಸೊ ಆ ಟೈಮ್ ಬರುತ್ತೆ. ಸೊ ಟೈಮ್ ಟು ಬಿ ಗೆದರ್ ಫಾರ್ ಎವರ್. ಓಕೆ, ಸೊ ಜೂನ್ ನಿಮ್ಮ ಹಾಗೂ ನಿಮ್ಮ ಪರ್ಸನಿಗೆ ಇಂಪಾರ್ಟೆಂಟ್ ಇರ್ಬೋದು. ಸೊ ವರ್ಕ್ ಆನ್. ಸೊ ನಿಮ್ಮ ಕೆಲಸನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಮೋಷ್ನಲಿ ನೀವು ಡ್ರೈನ್ ಆಗಬೇಡಿ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಕಂಟ್ರಿ. ಸೊ ನೀವು ಇಲ್ಲ ನಿಮ್ಮ ಪರ್ಸನ್ ಬೇರೆ ಬೇರೆ ಕಂಟ್ರಿ, ಬೇರೆ ಸ್ಟೇಟ್ ಇರ್ಬೋದು. ಸೊ ಹೈರೋಫ್ಯಾಂಟ್ ಕಾರ್ಡ್ ಬಂದಿದೆ ಅಂದರೆ ಏನೋ ಒಂದು ಡಿಫ್ರೆನ್ಸಿಂದನೇ ನೀವು ಬೇರೆ ಆಗಿದ್ದೀರಾ. ಇಲ್ಲ ತುಂಬ ಗ್ಯಾಪ್ ಇರ್ಬೋದು ನಿಮ್ಮಿಬ್ಬರ ಮಧ್ಯ, ಏಜ್ ಗ್ಯಾಪ್ ಇರ್ಬೋದು. ಸೊ ಏನೋ ಒಂದು ಗ್ಯಾಪ್ ಇದೆ. ಓಕೆ, ಸೊ ಯೋಚನೆಗಳ ಗ್ಯಾಪ್ ಇರ್ಬೋದು. ನಿಮ್ಮ ಥಿಂಕಿಂಗ್ ಅವರ ಥಿಂಕಿಂಗ್ ಬೇರೆ ಇರ್ಬೋದು. ಓಕೆ, ಗಣೇಶ. ವಾವ್, ಸೂಪರ್. ಸೊ ಗಣೇಶನ ಆಶೀರ್ವಾದ ಇದೆ. ಓಕೆ, ಸೊ ಇಲ್ಲ ನಿಮ್ಮ ಪರ್ಸನಿನ ಹೆಸರು ಗಣೇಶ್ ಇರ್ಬೋದು. ಓಕೆ, ಚೈಲ್ಡ್ ಆರ್ ಚಿಲ್ಡ್ರನ್. ಸೊ ಚೈಲ್ಡ್ ಆರ್ ಚಿಲ್ಡ್ರನ್, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಆ ರೀತಿಯ ಒಂದು ಫ್ಯಾಮಿಲಿ ಟೈಮ್ನ ಇಷ್ಟಪಡ್ತಾ ಇದ್ದಾರೆ. ಓಕೆ, ಮೈಟ್ ಬಿ ನಿಮ್ಮ ಜೊತೆ ಅವರು ಮದುವೆ ಆಗಿ ಒಳ್ಳೆ ಫ್ಯಾಮಿಲಿ ಇರಬೇಕು, ಮಕ್ಕಳಿರಬೇಕು. ಇಲ್ಲ ನಿಮ್ಮ ಲವ್ ಲೈಫಲ್ಲಿ, ಇಲ್ಲ ನಿಮ್ಮ ಪ್ರೀತಿಯಲ್ಲಿ ಚಿಲ್ಡ್ರನ್ ಇರೋದ್ರಿಂದ, ಮಕ್ಕಳಿರೋದ್ರಿಂದ ಎಲ್ಲೋ ಒಂದು ಕಡೆ ಅದು ಅಫೆಕ್ಟ್ ಆಗ್ತಾ ಇರ್ಬೋದು. ಓಕೆ, ಸೌತ್ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಇರ್ಬೋದು. ನಿಮ್ಮ ಪರ್ಸನ್ ಸೌತ್ ಇಂಡಿಯನ್ ಇರ್ಬೋದು, ಇಲ್ಲ ನೀವಿರ್ಬೋದು. ಓಕೆ, ಸೌತ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಯಾವುದೋ ಒಂದು ಡೈರೆಕ್ಷನ್, the south direction is important. Okay, so everything in nothing. ಸೊ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ಒಂದೊಂದ್ಸತಿ ಎಲ್ಲನೂ ಇದೆ ಬಟ್ ಏನೂ ಇಲ್ಲ, ಯಾಕಂದರೆ ನೀವಿಲ್ಲ. ಓಕೆ, ಸೊ ಚಾಂಪ್, ನೀವು ಅವರ ಲೈಫಲ್ಲಿ ಚಾಂಪ್ ಆಗಿದ್ದೀರಾ. ಓಕೆ, ಸೊ ರಿಲೀಸ್, ನೀವೇನೋ ಒಂದು ರಿಲೀಸ್ ಮಾಡಬೇಕಾಗಿದೆ, ಅದನ್ನು ರಿಲೀಸ್ ಮಾಡಿ. ಇಲ್ಲ ನಾನು ರಿಲೀಸ್ ಮಾಡಬೇಕಾಗಿದೆ, ನಾನು ಅದನ್ನು ರಿಲೀಸ್ ಮಾಡ್ತೀನಿ. ಓಕೆ, ಸೊ ನವೆಂಬರ್ ತಿಂಗಳು, ಈ ತಿಂಗಳು. ಓಕೆ, ಈ ತಿಂಗಳು ಇಲ್ಲ, ಇದು ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ನೀವು ಯಾವಾಗ ನೋಡ್ತೀರೋ ಆ ಟೈಮ್. ಓಕೆ, ಲಾಸ್ಟಿಂಗ್. ಓಕೆ, ಸೊ ಇಟ್ ಈಸ್ ಲಾಸ್ಟಿಂಗ್. ಸೊ ಅವರು ಈ ಒಂದು ಸಂಬಂಧನ ತುಂಬ ಮುಂದೆ ತೊಗೊಂಡು ಹೋಗಬೇಕು. ಆ್ಯಂಡ್ ಎವರ್ ಲಾಸ್ಟಿಂಗ್ ಅಂದರೆ ಅದಕ್ಕೆ ಕೊನೆಯೇ ಇಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನಿನ ಪರ್ಸನಲ್ ಮೆಸೇಜಸ್ ಈ ಕಾರ್ಡ್ಸಿಂದ. ಓಕೆ, ಪೈಲ್ ನಂಬರ್ 2 ಸಾಕಷ್ಟಿದೆ ನಿಮ್ಮ ಪರ್ಸನ್ ಹೇಳೋದು. ಓಕೆ, ಡ್ರೀಮ್ ವಿತೌಟ್ ಫಿಯರ್, ಲವ್ ವಿತೌಟ್ ಲಿಮಿಟ್ಸ್. ಸೊ ಲಿಮಿಟ್ಸ್ ಇಟ್ಕೊಬೇಡಿ ಪ್ರೀತಿ ಮಾಡೋದಕ್ಕೆ, ಆ್ಯಂಡ್ ಭಯನೂ ಇಟ್ಕೋಬೇಡಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಲವ್ ಯು ನಾಟ್ ಓನ್ಲಿ ಫಾರ್ ವಾಟ್ ಯು ಆರ್ ಬಟ್ ಫಾರ್ ವಾಟ್ ಐ ಆಮ್ ವೆನ್ ಐ ವಿತ್ ಯು. ಸೊ ನಾನು ನಿಮ್ಮನ್ನು ಸುಮ್ಮನೆ ಪ್ರೀತಿ ಮಾಡ್ತಾ ಇಲ್ಲ, ಬಟ್ ನೀವು ನನ್ನನ್ನು ಒಂದು ಒಳ್ಳೆಯ ಭಾವನೆ ಕೊಡ್ತೀರಾ, ಒಂದು ಫೀಲಿಂಗ್ ಕೊಡ್ತೀರಾ. ಆ್ಯಂಡ್ ನಿಮ್ಮ ಜೊತೆ ಇರಬೇಕಾದ್ರೆ ನಾನು ತುಂಬ ಸೆಕ್ಯೂರಾಗಿ ಫೀಲ್ ಮಾಡ್ತೀನಿ. ಇಲ್ಲ ತಾಯಿ ರೂಪದಲ್ಲಿ ನೋಡ್ತೀನಿ, ಇಲ್ಲ ತಂದೆ ರೂಪ, ಯಾವ ಸ್ವರೂಪದಲ್ಲಿ ನನಗೆ ಒಳ್ಳೆ ಪ್ಯೂರ್ ಲವ್ ಸಿಗುತ್ತೆ, ಆ ರೀತಿಯಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ. ಹಾಗಾಗಿ ನಾನು ನಿಮ್ಮನ್ನು ಪೂಜಿಸ್ತೀನಿ ಹಾಗೂ ಪ್ರೀತಿಸ್ತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ ಈಸ್ ಅನಹಟ, ಹಾರ್ಟ್ ಚಕ್ರ, ಐ ಲವ್. ಸೊ ಮೈಟ್ ಬಿ ನೀವಿಬ್ಬರೂ ಸಹ ಒಬ್ರಿಗೊಬ್ರು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೂ ಹೆದರ್ಕೊತೀರಾ. ಓಕೆ,
ಸೊ ನಿಮ್ಮ ಪ್ರೀತಿನ, ನಿಮ್ಮ ಹಾರ್ಟ್ ಚಕ್ರನ ನೀವು ಬ್ಲಾಕ್ ಮಾಡಿ ಇಟ್ಕೊಂಡಿರ್ಬೋದು. ಓಕೆ, ಸೊ ಅದನ್ನು ಬ್ಲಾಕ್ ಮಾಡಬೇಡಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ ಹಾಗೂ ನಿಮ್ಮ ಪರ್ಸನ್ನು ನೀವು ಪ್ರೀತಿಸಿ ಅನ್ನೋದು ನಿಮ್ಮ ಪರ್ಸನಿನ ಅಭಿಪ್ರಾಯ ಆಗಿದೆ. ಸೊ ನೀವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಭಯ ಪಡ್ತಾ ಇದ್ರೆ ಆ ಭಯನ ಬಿಡಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಥಿಂಕ್ ಬಿಫೋರ್ ಯು ಟೇಕ್ ಆ್ಯಕ್ಷನ್, ಗೋ ಸ್ಲೋ. ಓಕೆ, ಸೊ ನಾನು ಹೇಳ್ದಂಗೆ ನಿಮ್ಮ ಫಿಯರ್ಸ್ ಇರ್ಬೋದು, ನಿಮ್ಮ ಏನೇ ಒಂದು ಕೋಪದಲ್ಲಿ ಆ್ಯಕ್ಷನ್ಸ್ನ ತಗೊಳ್ತಾ ಇರ್ಬೋದು, ಅದನ್ನು ಯೋಚನೆ ಮಾಡಿ ಆ್ಯಕ್ಷನ್ಸ್ನ ತಗೊಳ್ಳಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. 2 hearts in love need no words. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವಿಬ್ಬರೂ ಸಹ ಪ್ರೀತಿ ಮಾಡ್ತಾ ಇದ್ದೀರಾ, ಅದನ್ನು ಹೇಳಲಿಕ್ಕೆ ವರ್ಡ್ಸ್ಗಳು ಬೇಡ. ಓಕೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಹತ್ರ ಗಂಟಲೆ ಮಾತಾಡಿದ್ರೆ ಮಾತ್ರ ಪ್ರೀತಿ ಇದೆ, ಇಲ್ಲ ನಿಮಗೆ ಗಿಫ್ಟ್ಸ್ ಕೊಟ್ಟರೆ, ಇಲ್ಲ ನಿಮ್ಮನ್ನು ಸದಾ ನೀವು ಹೇಗಿದ್ದೀರಾ, ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾ ಇದ್ರೆ ಮಾತ್ರ ಪ್ರೀತಿ ಅಲ್ಲ. ಓಕೆ, ಸೊ ಅದಕ್ಕೆ ಯಾವುದೇ ರೀತಿಯ ಒಂದು ಬರವಣಿಗೆನೂ ಬೇಡ, ಹೇಳೋದು ಬೇಡ. ಪ್ರೀತಿ ಇದ್ದರೆ ಇದೆ ಅಂತ ಅರ್ಥ. ಓಕೆ, ಸೊ ಮೈ ಲವ್ ಫಾರ್ ಯು ಈಸ್ ಅ ಜರ್ನಿ ಸ್ಟಾರ್ಟಿಂಗ್ ಅಟ್ ಎವರ್ ಆ್ಯಂಡ್ ಎಂಡಿಂಗ್ ಅಟ್ ನೆವರ್ ಲಾಸ್ಟಿಂಗ್ ಕಾರ್ಡ್. ಓಕೆ, ಸೊ ನಿಮಗೆ ಪ್ರೀತಿ ಶುರು ನಾನು ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಮಾಡ್ತಾನೆ ಇರ್ತೀನಿ, ಅದಕ್ಕೆ ಕೊನೆಯೇ ಇಲ್ಲ. ಓಕೆ, ಪೀಪಲ್ ಹೂ ಥಿಂಕ್ ಆರ್ ಲಕ್ಕಿ ಆ್ಯಕ್ಚುಲಿ ಆರ್. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಫ್ ನೀವು ಥಿಂಕ್ ಮಾಡ್ತೀರಾ ನಿಮ್ಮನ್ನು ನೀವು ಲಕ್ಕಿ ಅಂತ, ಸೊ ನೀವು ಲಕ್ಕಿಯಾಗೇ ಇರ್ತೀರಾ. ಓಕೆ, ಡು ಯು ನೋ ವಾಟ್ ಯು ಆರ್ ಅ ಮಾರ್ವಲ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಸೂಪರ್ ಡೂಪರ್ ದೊಡ್ಡ ಸ್ಟ್ರಾಂಗ್ ಫಿಗರ್ ಥರ ನೋಡ್ತಾ ಇದ್ದಾರೆ. ಓಕೆ, ಸೊ ಫಿಗರ್ನ ಮತ್ತೆ ಇಲ್ಲಿ ಬೇರೆ ಅರ್ಥದಲ್ಲಿ ತೊಗೊಬೇಡಿ. ಸೊ ಸ್ಟ್ರಾಂಗ್ ಮೇಲ್ ಫಿಗರ್ ಇಲ್ಲ ಫೀಮೇಲ್ ಫಿಗರ್ ಥರ ನೋಡ್ತಾ ಇದ್ದಾರೆ. ಓಕೆ, ಬಿಕಾಸ್ ನಿಮ್ಮಂಥ ಅದ್ಭುತ ಯಾರೂ ಇಲ್ಲ ಅಂತ ಅರ್ಥ. ಓಕೆ, ಸ್ಟೇ ಅವೇ ಫ್ರಮ್ ಗಾಸಿಪ್ ಮಾಂಗರ್ಸ್ ಆ್ಯಂಡ್ ಗಾಸಿಪ್ ಇಟ್ ಸೆಲ್ಫ್. ಸೊ ಗಾಸಿಪ್ ಅಂದರೆ ನಾನು ಹೇಳ್ದಂಗೆ ಈ ಹಿಂದೆ ನಿಮ್ಮ ಸಪ್ರೇಷನ್ಗೆ ಕಾರಣ ಆಗಿರ್ಬೋದು ಗಾಸಿಪ್. ಓಕೆ, ಸೊ ಯಾರೋ ಏನೋ ಹೇಳಿರ್ಬೋದು, ಇಲ್ಲ ಯಾರೋ ಒಂದು ಹೇಳಿದ್ದನ್ನು ನೀವು ಅದನ್ನು ಮುಂದೆ ತೊಗೊಂಡು ಹೋಗ್ತಾ ಇರ್ಬೋದು. ಸೊ ಬಟ್ ನಿಮ್ಮ ಗಾಸಿಪ್ ಆಗಲಿ, ನೀವು ಬೇರೆ ಜೊತೆ ಗಾಸಿಪ್ ಮಾಡೋದಾಗಲಿ, ಇಲ್ಲ ಗಾಸಿಪ್ನ ನಿಮ್ಮ ಹತ್ರ ಕರ್ಕೊಂಡು ಬರೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಪಾಲ್ ನಂಬರ್ 2, ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಓಕೆ, ಸೊ ಗುಡ್ ಥಿಂಗ್ಸ್ ಬರ್ತಾ ಇದೆ, ಅದನ್ನು ಸ್ವೀಕಾರ ಮಾಡಿ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನಿನ 2 ಮೆಸೇಜ್ ನೋಡೋಣ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಲಿವ್ ವಿತೌಟ್ ಯು. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೆಯ್ಟ್ ಫಾರ್ ಮೀ, ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಬರ್ತಾ ಇದ್ದೀನಿ, ವೆಯ್ಟ್ ಮಾಡಿ ನನಗೋಸ್ಕರ. ಓಕೆ, ಐ ಹ್ಯಾವ್ ಫೌಂಡ್ ಒನ್ ಹೂ ಮೈ ಸೋಲ್ ಲವ್ಸ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾರನ್ನ ಪ್ರೀತಿಸಬೇಕೋ, ಯಾರನ್ನ ನಾನು ನನ್ನ ಸರ್ವಸ್ವನ ಕೊಡಬೇಕೋ, ನಾನು ಅವ್ರನ್ನ ನನ್ನ ಲೈಫಲ್ಲಿ ಕಂಡು ಹಿಡ್ದಿದ್ದೀನಿ, ಆ್ಯಂಡ್ ಅದು ನೀವು. ಓಕೆ, ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ತೆ. ಫೈಲ್ ನಂಬರ್ 3 ಯಾರು ಈ ಪುಟ್ಟಾಣಿ ಮರಿನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ನೀವು ದಪ್ಪ ಇರ್ಬೋದು. ಓಕೆ, ಬಟ್ ನೀವು ತುಂಬ ಸೂಪರ್ ಕ್ಯೂಟ್, ಸೂಪರ್ ಕೂಲ್ ಆ್ಯಂಡ್ ನಿಮ್ಮ ಹೈಟ್ ಕೂಡ ಕಮ್ಮಿ ಇರ್ಬೋದು. ಓಕೆ, ಇರಬೇಕಂತ ಏನಿಲ್ಲ. ಸೊ ಏನು ಮೆಸೇಜಸ್ ಬರ್ತಾ ಇದೆ ಅದನ್ನು ಕನ್ವೆ ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ, ಕೂಲಾಗಿದ್ದೀರಾ, ಆ್ಯಂಡ್ ಪೀಪಲ್ ನಿಮ್ಮ ಇಂಟೆಲಿಜೆನ್ಸ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸೊ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಬಟ್ ಎಲ್ಲೋ ಒಂದು ಕಡೆ ನೀವು ಹೆವಿಯಾಗೂ ಫೀಲ್ ಮಾಡ್ತೀರಾ. ಓಕೆ, ಸೊ ನೀವು ತುಂಬ ಮಾತಾಡೋದ್ರಿಂದ ಆಗಲಿ, ತುಂಬ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದ್ರಿಂದ ಆಗಲಿ, ಸೊ ನೀವು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಬೇರೆಯವ್ರನ್ನ ವೀಕ್ನೆಸ್ನ ನಿಮ್ಮ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನಿಮ್ಮ ಸ್ಟ್ರೆಂತಲ್ಲಿ ನೀವಿರಿ, ಬಟ್ ಬೇರೆಯವರ ವೀಕ್ನೆಸ್ನ ನೀವೇ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇಟ್ ವಿಲ್ ಬಿ ನೆಗೆಟಿವ್. ಓಕೆ, ಸೊ ಸ್ಲೋ ಆಗಿ ಹೋಗಿ, ನಿಮ್ಮ ಲೈಫ್ ಸ್ಲೋ ಆಗಿ ಹೋಗ್ತಾ ಇರ್ಬೋದು. ಬಟ್ ಸ್ಲೋ ಆಗಿ ಹೋಗ್ತಾ ಇದೆ ಅಂದರೆ ದೇವ್ರೇನು ಮಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲ. ಬ್ರಹ್ಮಾಂಡ ಏನು ನಿಮಗೋಸ್ಕರ ಮಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲ. ಅದು ವರ್ಕ್ ಆಗ್ತಿರುತ್ತೆ. ಓಕೆ, ಸೊ ನಿಮ್ಮ ಕರ್ಮದ ಫಲ ಅನುಸಾರ ಅದು ಕೆಲಸ ಆಗ್ತಾ ಇರುತ್ತೆ. ಕೆಲವರಿಗೆ ಬೇಗ, ಕೆಲವರಿಗೆ ಸ್ಲೋ ಆಗಿ. ಓಕೆ, ಸೊ ಇನ್ನು ಕೆಲವರಿಗೆ ಕಂಪ್ಲೀಟಾಗಿ ಕಟ್ ಆಫ್ ಆಗಿ. ಸೊ ನೋಡೋಣ ಸದ್ಯಕ್ಕೆ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ. ರೈಟ್ ನಾವು
ನಿಮ್ಮ ಪರ್ಸನ್ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಕಾರ್ಡ್ ನಂಬರ್, ಸೊ ಫೈಲ್ ನಂಬರ್ 3. ಸೊ ನಿಮ್ಮ ಪರ್ಸನ್ ಸದ್ಯದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಬ್ಲ್ಯಾಂಕ್ ಆಗಿದ್ದಾರೆ ನಿಮ್ಮ ಪರ್ಸನ್? ಸೊ ನಿಮ್ಮ ಜೊತೆನೇ ಇದ್ದಾರಾ? ಸೊ ನೋಡೋಣ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸೀಕ್ರೆಟಿವ್ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಸೊ ಏನೂ ಹೇಳಲ್ಲ ಅವ್ರು ಈಸಿಯಾಗಿ. ತುಂಬ ನೀವು ಕಷ್ಟಪಡಬೇಕಾಗತ್ತೆ, ಅವ್ರ ಹತ್ರ ಮಾತು ಬರ್ಸ್ಬೇಕಂದ್ರೂ ನೀವು ಕಷ್ಟಪಡಬೇಕಾಗತ್ತೆ. ಸೊ ಓಕೆ, ಸೊ ಆ ರೀತಿಯ ನಿಮ್ಮ ಪರ್ಸನ್. ಸೊ ನಿಮ್ಮ ಪರ್ಸನ್ ತುಂಬ ಸೀಕ್ರೆಟಿವ್ ಇದ್ದಾರೆ. ಸೊ ನೋಡೋಣ, 8 of Pentacles, Queen of Rods and the Chariot card. ಓಕೆ, ಸೊ ನಿಮ್ಮ ಪರ್ಸನ್ ತುಂಬ ವರ್ಕ್ ಓರಿಯೆಂಟೆಡ್ ಇದ್ದಾರೆ. ಓಕೆ, ಕೆಲಸ. ಸೊ ಕೆಲಸ ಆದಮೇಲೆ ಅವ್ರು ತುಂಬ ಸುಸ್ತಾಗಿಬಿಡ್ತಾರೆ. ಆ್ಯಂಡ್ ತುಂಬ ಸುಸ್ತಾದರೆ ಅವರು ಏನೂ ಸಹ ಮಾತಾಡೋದಿಲ್ಲ. ಓಕೆ, ತುಂಬಾ ಅವರು ಕೆಲಸದ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನು ಅವರು ತುಂಬಾ ಒಂದು ಪ್ರಿನ್ಸ್ ರೀತಿಯಲ್ಲಿ ಹಾಗೂ ಪ್ರಿನ್ಸಸ್ ರೀತಿಯಲ್ಲಿ, ಓಕೆ, ನಿಮ್ಮ ಫ್ಯಾಮಿಲಿ ಲೈಫ್ ಆಗಲಿ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಆಗಲಿ ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ. ಓಕೆ, ಮೈಟ್ ಬಿ ನಿಮ್ಮ ಪರ್ಸನ್ ಕೆಲಸದ ಒತ್ತಡದಿಂದ ನಿಮ್ಮಿಂದ ದೂರ ಇರ್ಬೋದು. ಓಕೆ, ಸೊ ಎಲ್ಲೋ ಒಂದು ಕಡೆ ಬೇರೆ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಕೆಲಸದಿಂದ ನಿಮ್ಮ ಜಾಗದಿಂದ ದೂರದಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮಿಬ್ಬರ ಭೇಟಿ ಆಗ್ದಲೇ ಇರ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ. ಬಟ್ ಅವರಿಗೆ ಗೊತ್ತು ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ, ಆ್ಯಂಡ್ ಎಲ್ಲವನ್ನು ನೀವು ನಿಭಾಯಿಸ್ತೀರಾ ಅಂತ ಗೊತ್ತು. ಆ್ಯಂಡ್ ಚಾರಿಯಟ್ ಕಾರ್ಡಲ್ಲಿ ಏನಿಗೆ ಬರ್ತಾ ಇದೆ ಅಂದರೆ, ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ನಿಮ್ಮ ರಿಲೇಷನ್ಶಿಪ್ ನೀವು ಸಿಂಗಲ್ ಆಗಿದ್ದರೆ ಅದನ್ನು ನೀವು ತುಂಬ ಬೇಗ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ನೀವು ಅಂದ್ಕೊತಾ ಇರ್ಬೋದು ಈ ರಿಲೇಷನ್ಶಿಪ್ ಎಲ್ಲೋ ಒಂದು ಕಡೆ ಏನೋ ಕಷ್ಟ ಆಗ್ತಾ ಇದೆ ಅಂತ. ಬಟ್ ಈ ರಿಲೇಷನ್ಶಿಪ್ಪು ಬ್ಯಾಲೆನ್ಸಿಗೆ ಬರ್ತಾ ಇದೆ. ಓಕೆ, ರಿಲೇಷನ್ಶಿಪ್ ಬ್ಯಾಲೆನ್ಸಿಗೆ ಬರುತ್ತೆ ಹಾಗೂ ಸಕ್ಸಸ್ಫುಲ್ ಆಗೂ ಇರುತ್ತೆ. ಸೊ ಅದ್ರ ಬಗ್ಗೆ ಡೌಟ್ ಬೇಡ. ಆ್ಯಂಡ್ ನಿಮ್ಮ ಪರ್ಸನ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ 100% ಹಾಕೋಕ್ಕೆ ರೆಡಿ ಇದ್ದಾರೆ. ಓಕೆ, ನೋಡೋಣ. ನಿಮ್ಮ ಪರ್ಸನ್ ತುಂಬಾ ಸೀಕ್ರೆಟಿವ್ ಇದ್ದಾರೆ. ಓಕೆ, ಮಾತಾಡೋದೇ ಇಲ್ಲ, ವ್ಯಕ್ತಿನೇ ಆಗಿರಬೇಕು. ಓಕೆ, ಆಗ ಹೇಳಿದ ತಕ್ಷಣ ಬಂತು. ಓಕೆ, ಸ್ಟಾರ್ ಕಾರ್ಡ್ ಇದು ಆಲ್ಮೋಸ್ಟ್ ಎಲ್ಲ ಪೈಲಿಗೂ ಬಂದಿದೆ. ಓಕೆ, ಸೊ ನೋಡೋಣ, 7 of Cups, 3 of Swords ಆ್ಯಂಡ್ ಟೆಂಪ್ರೆನ್ಸ್. ಇನ್ನು ಕೆಲವರಿಗೆ ಓಕೆ ನಿಮ್ಮ ಪರ್ಸನ್ನು ತುಂಬ ಒಂದು ದೊಡ್ಡ ಸ್ಟೇಟಸಲ್ಲಿ ಇರ್ಬೋದು. ಆ್ಯಂಡ್ ಅವರ ಹುದ್ದೆ ತುಂಬ ದೊಡ್ಡದಿರ್ಬೋದು, ಇಲ್ಲ ಅವರು ಸ್ಟಾರ್ ಇರ್ಬೋದು ಯಾವುದೇ ರೀತಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇಲ್ಲ ಎಲ್ಲೋ ಒಂದು ಕಡೆ ಅವ್ರು ಫೇಮಸ್ ಆಗಿದ್ದಾರೆ. ಆ್ಯಂಡ್ ಆ ಪರ್ಸನ್ ಹತ್ರ ಸಾಕಷ್ಟು ಆಪ್ಷನ್ಸ್ ಇದೆ. ಓಕೆ, ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲೂ ಹಾಕಿರ್ಬೋದು. ಓಕೆ, ಸೊ ನೀವು ಗಂಡ ಹೆಂಡತಿ ಆಗಿರಿದ್ರೂ ನೀವು ಸಿಂಗಲ್ ಸಪ್ರೇಷನಲ್ಲಿ ಇದ್ದರೂ ಸಹ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿನೇ. ಓಕೆ, ಇದು ಸ್ವಲ್ಪ ಜನದ ಒಂದು ವ್ಯೂ ಆಗಿದೆ. ಸೊ ನಿಮ್ಮ ಪರ್ಸನ್ನು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಯೋಚನೆ ಕೂಡ ಮಾಡ್ತಾ ಇಲ್ಲ. ಓಕೆ, ಅವರ ಒಂದು ಸ್ಟಾರ್ಡಮ್ ಏನಿದೆ, ಅವರ ಒಂದು ಫೇಮಸ್ ಜರ್ನಿ ಏನಿದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನಿಮಗೆ ಕೊಟ್ಟಿರೋ ನೋವಾಗಲಿ ಅವರಿಂದ ನಿಮಗಾಗಿರೋ ನೋವಾಗಲಿ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ್ಯಂಡ್ ಈ ಪರ್ಸನ್ನ ರಿಸ್ಟ್ರಿಕ್ಟ್ ಮಾಡಿದ್ದೀರಾ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಸದ್ಯಕ್ಕೆ ನೀವು ಯಾರಿಗಾರ ಇಷ್ಟಪಡ್ತಾ ಇದ್ದರೆ, ಓಕೆ, ಒಂದು ಫೇಮಸ್ ವ್ಯಕ್ತಿ ಆಗಲಿ ಇಲ್ಲ ಯಾರಿಗಾರ ನೀವು ಇಷ್ಟಪಡ್ತಾ ಇದ್ದರೆ ನೀವು ಹುಷಾರಾಗಿ ಅವ್ರ ಬಗ್ಗೆ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇದು ಎಲ್ಲರಿಗೂ ಅಲ್ಲ, ತುಂಬ ಕಮ್ಮಿ ಜನಕ್ಕೆ ಈ ಒಂದು ಮೆಸೇಜ್ ಬರ್ತಾ ಇದೆ. ಯಾಕಂದರೆ ಮುಂದೊಂದು ದಿನ ನೀವು ನೋವು ತಿನ್ನೋ ಬದಲು ಈ ಒಂದು ಟೈಮಲ್ಲಿ ನೀವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಸೊ ನೀವು ಎಲಿಫೆಂಟ್ನ ಚೂಸ್ ಮಾಡಿದ್ದೀರಾ ಅಂದರೆ ಆನೆ ಯಾವಾಗಲೂ ಹುಷಾರಾಗಿ ಸಮಾಧಾನವಾಗಿ ಸ್ಲೋ ಆಗಿ ಹೋಗುತ್ತೆ. ಅದರ ದಾರಿನೇ
ಅದು ಹೆಂಗೆ ನಡೆಯುತ್ತೋ ಅದರ ದಾರಿ ಅದು ಹುಡ್ಕೊಂಡು ಹೋಗುತ್ತೆ. ಸೊ ಪ್ಲೀಸ್ ನೀವು ಸಹ ಡಿಸಿಷನ್ಸ್ನ ತಗೊತಾ ಇದ್ದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಹುಷಾರಾಗಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಪರ್ಸನು ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಹಾಕಿರ್ಬೋದು, ನಿಮ್ಮನ್ನು ನೋವು ಕೊಟ್ಟಿರ್ಬೋದು. ಸೊ ಅದ್ರ ಬಗ್ಗೆ ಅವರು ತುಂಬಾ ನಾಚಿಕೆ ಪಡ್ಕೊತಾ ಇದ್ದಾರೆ. ಓಕೆ, ಅವರಿಗೆ ಒಂಥರ ಅವ್ರ ಬಗ್ಗೆನೇ ಒಂಥರ ಅವಮಾನ ಅನಿಸ್ತಾ ಇದೆ. ಓಕೆ, ನಾನು ಈ ರೀತಿ ಮಾಡಿದ್ನ, ನಾನು ಈ ರೀತಿ ಯಾಕೆ ಮಾಡಿದೆ ಅನ್ನೋದು ಅವರಿಗೆ ಮನಸ್ಸಿಗೆ ಬರ್ತಾ ಇದೆ. ಆ್ಯಂಡ್ ಈ ಟೈಮಲ್ಲಿ ನನಗಿದ್ದ ಆಪ್ಷನ್ಸ್ ಇಲ್ಲ, ನಿಮ್ಮ ಪರ್ಸನ್ಗೆ ಇಲ್ಲಿ ಏನನ್ನಿಸ್ತಾ ಇದೆ ಅಂದರೆ, ನಿಮಗೆ ಬಹಳ ಆಪ್ಷನ್ಸ್ ಇದ್ವು, ಬಟ್ ಅವರು ನನ್ನನ್ನು ಚೂಸ್ ಮಾಡಿದ್ರು, ಬಟ್ ನಾನೇನು ಕೊಟ್ಟೆ ಅವರಿಗೆ, ನಾನು ಅವ್ರಿಗೆ ನೋವೇ ಕೊಟ್ಟೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್, ಈವನ್ ಕಿಂಗ್ ಆಫ್ ಕಪ್ಸ್ ಆಲ್ಮೋಸ್ಟ್ 3 ಪೈಲ್ಗೂ ಬಂದಿದೆ. ಓಕೆ, ಸೊ 6 ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ವಾವ್, ಸೊ ಈ ರೀತಿ ಬಂದಿರಲಿಲ್ಲ. ಓಕೆ, ಸೊ ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ನಿಮ್ಮ ಕಿಂಗ್, ಓಕೆ, ನಿಮ್ಮ ಕಿಂಗ್ ಇಲ್ಲ ನಿಮ್ಮ ಕ್ವೀನ್ ನಿಮ್ಮಿಂದ ದೂರ ಆಗಿದ್ದಿದ್ರೆ, ಸೊ ಇಲ್ಲಿ ರೀಕನ್ಸೈಲ್ ಆಗೋ ಸಾಧ್ಯತೆ ಇದೆ. ಸೊ ನಿಮ್ಮ ಪರ್ಸನ್ ರೈಟ್ ನಾವು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾನು ಇದನ್ನು ಹೇಳ್ತಿದ್ದಂಗೆ ಬೆಳಕು ಜಾಸ್ತಿ ಆಯಿತು. ಓಕೆ, ಸೊ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಗಂಡ ಹೆಂಡತಿ ನೀವು ಸಪ್ರೇಷನಲ್ಲಿ ಇದ್ದರೆ ನಿಮ್ಮ ಪರ್ಸನ್ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಇಲ್ಲ ನೀವು ದೂರದಲ್ಲಿದ್ದರೆ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಇಬ್ಬರ ಮಧ್ಯದಲ್ಲಿ ಡಿಫ್ರೆನ್ಸ್ ಇದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದನ್ನು ಸರಿ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಥಿಂಕಿಂಗ್ ನಿಮ್ಮ ಪರ್ಸನ್ಗೂ ಇದೆ, ನಿಮಗೂ ಇದೆ. ಓಕೆ, ನೀವು ತುಂಬ ಸಾಫ್ಟ್, ನಿಮ್ಮ ಪರ್ಸನು ತುಂಬ ಸಾಫ್ಟ್, ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ 6 ಆಫ್ ಕಪ್ಸ್ ಏನಕ್ಕಿದೆ ಅಂದರೆ, ನೀವಿಬ್ಬರೂ ಸಹ ಈ ಮ್ಯಾರೇಜ್ ಮೇಲೆ ವರ್ಕ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ. ಓಕೆ, ಸೊ 3 ಆಫ್ ಪೆಂಟೆಕಲ್ಸ್ ಆ್ಯಂಡ್ ಹೈ ಪ್ರೀಸ್ಟ್. ಸೊ ನೀವಿಬ್ಬರೂ ಸಹ ನಿಮ್ಮ ಮನಸ್ಸಿನ ಮಾತನ್ನ ಕೇಳಬೇಕು ಅನ್ನೋದು ಇಬ್ಬರೂ ಸಹ ಸೇಮ್ ಪೇಜಲ್ಲಿ ಇದ್ದೀರಾ. ಬಿಕಾಸ್ ಇದು ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್, ಇಟ್ ಈಸ್ ಅ ಪವರ್ ಕಪಲ್. ಓಕೆ, ಸೊ ನೀವಿಬ್ಬರೂ ಸಹ ಕುಟುಂಬ ಬೇಕು, ಫ್ಯಾಮಿಲಿ ಬೇಕು, ಆ್ಯಂಡ್ ಎಲ್ಲದರಲ್ಲೂ ನಾವು ಚೆನ್ನಾಗಿರಬೇಕು. ನೀವು ಇಬ್ಬರ ಮನಸ್ಸಿನ ಮಾತು ಒಂದೇ ಆಗಿದೆ, ಇನ್ನರ್ ವಾಯ್ಸ್ ಇಬ್ಬರದು ಒಂದೇ ಇದೆ. ಸೊ ನೀವಿಬ್ಬರೂ ಸಹ ಒಂದಾಗೋ ಚಾನ್ಸಸ್ ಬಹಳ ಇದೆ. ಸೊ 6 months ಟೈಮ್ ಫ್ರೇಮ್ ಇರ್ಬೋದು. ಓಕೆ, ಮದುವೆನೂ ಆಗೋ ಸಾಧ್ಯತೆ ಇದೆ. ನಿಮ್ಮ ಲೈಫಲ್ಲಿ ನೀವು ಸಿಂಗಲ್ ಇದ್ದರೆ ನೀವು ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಸಾಧ್ಯತೆ ಇದೆ. ಸೊ ನೀವು ಹೇಗಿದ್ದೀರೋ ಆ ಪರ್ಸನ್ ಅದೇ ರೀತಿ ಇರ್ತಾರೆ. ಸೊ ತುಂಬ ಸೆನ್ಸಿಟಿವ್ ಇರ್ತಾರೆ, ಎಮೋಷ್ನಲ್ ಇರ್ತಾರೆ, ಕುಟುಂಬ ಅಂದರೆ ಇಬ್ರಿಗೂ ಇಷ್ಟ. ಸೊ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಯಾವ ರೀತಿಯ ಮೆಸೇಜಸ್ ಇಲ್ಲಿದೆ ಅನ್ನೋದನ್ನು. ಓಕೆ, ಓಕೆ, ಈ ಕಾರ್ಡ್ಸಲ್ಲಿ ಅಷ್ಟು ಬೇಗ ಕಾರ್ಡ್ಸ್ ಬಿದ್ದಿರಲಿಲ್ಲ, ಬಟ್ ಈ ಕಾರ್ಡ್ಸಲ್ಲಿ ತುಂಬ ಬೇಗ ಕಾರ್ಡ್ಸ್ಗಳು ಬಿದ್ದವು. ಓಕೆ, ಓಕೆ, ಸೊ ಸಾಕಷ್ಟು ಇದೆ, ಅಷ್ಟೂ ನಾನು ತಗೊಳ್ಳಲ್ಲ. ಓಕೆ, ಓಕೆ, ಸೊ ಸ್ಟ್ರೆಂತ್ ಇದೆ. ಸೊ ನಿಮ್ಮ ಸ್ಟ್ರೆಂತನ್ನ ನೀವು ಎಲ್ಲೋ ಒಂದು ಕಡೆ ಕಳ್ಕೊಬೇಡಿ. ಸೊ ನಾನು ನಿಮ್ಮನ್ನು ನೋವು ಕೊಟ್ಟಿದ್ರು, ನಿಮ್ಮ ಸ್ಟ್ರೆಂತನ್ನ ನೀವು ಕಳ್ಕೊಬೇಡಿ. ಓಕೆ, ಜುಲೈ ತಿಂಗಳು ಓಕೆ ಮೀಟಿಂಗ್ ಬಂದಿದೆ. ಸೊ ಜುಲೈ ತಿಂಗಳು ನೀವು ಮೀಟ್ ಆಗ್ಬೋದು. ಓಕೆ, ಸ್ಟೆಪ್ ಅಪ್, ನಿಮ್ಮ ಡಿಸಿಷನ್ಸ್ ತೊಗೊಬೇಕು ಅಂದರೆ ನೀವು ನಿಮ್ಮ ಜಾಗದಿಂದ ಮೇಲೆ ಎದ್ದೇಳಲೇಬೇಕು ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳೇಬೇಕು ನಿಮಗೋಸ್ಕರ. ಓಕೆ, ಅಪ್ರಿಷಿಯೇಟ್, ನಾನು ಏನೇ ಮಾಡಲಿ ಅದನ್ನು ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಯು ಆರ್ ಮೈ ಎವ್ರಿಥಿಂಗ್. ಸೊ ನೀವು ಅವರ ಎಲ್ಲನೂ. ಓಕೆ, ಪ್ರತಿಯೊಂದು ಫೋಕಸ್. ಸೊ ಅವರ ಫೋಕಸ್ ನಿಮ್ಮ ಕಡೆ ಇದೆ ಸದ್ಯಕ್ಕೆ. ಓಕೆ, ಜೂನ್ ಆಯಿತು, ಜೂನ್ ಜುಲೈ ಎರಡೂ ಸಹ ಬಂದಿದೆ. ಓಕೆ, ಸೊ ಮಾರ್ಚ್ ಬಂದಿದೆ. ಸೊ ಮಾರ್ಚು ಸಹ ಇಂಪಾರ್ಟೆಂಟ್ ಇರ್ಬೋದು. ಚೈಲ್ಡ್ ಆರ್ ಚಿಲ್ಡ್ರನ್, ನಾನು ಹೇಳ್ದಂಗೆ ಅವರಿಗೆ ಫ್ಯಾಮಿಲಿ ಬೇಕಾಗಿದೆ ನಿಮ್ಮ ಕಡೆಯಿಂದ. ಬಿ ಟುಗೆದರ್. ಓಕೆ, ಸೊ ಅವರು ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಡಾಕ್ಟರ್. ಓಕೆ, ಸೊ ನಿಮ್ಮ ಆರೋಗ್ಯ ಇಲ್ಲ
ಇಲ್ಲ ನೀವು ಡಾಕ್ಟರ್ ಇರ್ಬೋದು, ಸೊ ನಿಮ್ಮ ಪರ್ಸನ್ ಇರ್ಬೋದು. ಸೊ ನಿಮ್ಮ ಆರೋಗ್ಯದಲ್ಲಿ ಏನಾರ ಏರುಪೇರಿದೆ, ಖಂಡಿತ ಡಾಕ್ಟರ್ನ ಭೇಟಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎವರ್ ನನ್ನ ಪ್ರೀತಿ ನಿಮಗೆ ಯಾವತ್ತೂ ಇದ್ದೇ ಇರುತ್ತೆ. ಫರ್ಗಿವ್ ಮೀ. ಸೊ ಏನೋ ಒಂದು ತಪ್ಪಾಗಿದೆ ಅವರಿಂದ, ಅದಕ್ಕೆ ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಎಂಪ್ಯಾಥ್. ಸೊ ನೀವು ಇಲ್ಲ ನಿಮ್ಮ ಪರ್ಸನು ಹೀಲಿಂಗ್ ತೊಗೊತಾ ಇರ್ಬೇಕು. ಬಿಕಾಸ್ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವಿಬ್ಬರೂ ಸಹ ಒಬ್ರೊಬ್ರು ಎನರ್ಜಿನ ತೊಗೊತೀರಾ ಆ್ಯಂಡ್ ಅದು ನೆಗೆಟಿವಿಗೆ ಚೇಂಜ್ ಆಗೋ ಸಾಧ್ಯತೆ ಇದೆ. ಸೊ ಎಂಪ್ಯಾಥಿಲಿ ಏನು ಹೇಳ್ತಾ ಇದೆ ಅಂದರೆ, ಒಳ್ಳೆ ಎನರ್ಜಿನ ತಗೊಳ್ಳೋಣ, ನೆಗೆಟಿವ್ನ ಬಿಟ್ಬಿಡೋಣ. ಸೊ ಡೇ ಆ್ಯಂಡ್ ನೈಟ್ ಇದೆ. ಸೊ ದಿನ ರಾತ್ರಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಎನ್ಕರೇಜ್. ಸೊ ನಾನು ನಿಮ್ಮನ್ನು ಎಲ್ಲ ಥರದಲ್ಲೂ ಎನ್ಕರೇಜ್ ಮಾಡ್ತೀನಿ. ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಇಂಪಾರ್ಟೆಂಟ್ ಇರ್ಬೋದು. ಕ್ವೆಶನ್ ಮಾರ್ಕ್ ಬಂದಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಲೆಟ್ ಮಿ ಸಿ ಅದು ಏನಕ್ಕೆ ಬಂದಿದೆ ಅಂತ. ಡಿವೈನ್. ಓಕೆ, ಸೊ ಡಿವೈನ್ ಟೈಮಿಂಗ್, ಡಿವೈನ್ ದೇವರು ಈ ಜರ್ನಿಯಲ್ಲಿ ನಿಮಗೋಸ್ಕರ ವರ್ಕ್ ಮಾಡ್ತಾ ಇರ್ಬೋದು. ಓಕೆ, ಸೊ ಡಿವೈನಿನ ರಿಸಲ್ಟ್ ಬೇರೆ ಇರ್ಬೋದು, ಇಲ್ಲ ಡಿವೈನ್ ಕೊಡುಗೆ ನಿಮಗೆ ಬೇರೆ ಇರ್ಬೋದು. ಓಕೆ, ಮನಿ, ದುಡ್ಡು ನಿಮ್ಮ ಲೈಫಿಗೆ ಬರ್ತಾ ಇದೆ. ಓಕೆ, ಸೊ ಕ್ವೆಶನ್ ಮಾರ್ಕ್ ಇದೆ, ಅದನ್ನು ಕ್ಲಾರಿಫೈ ಮಾಡೋಣ. ಓಕೆ, ಸೊ ಕ್ವೆಶನ್ ಮಾರ್ಕ್ ಏನಕ್ಕಿದೆ ಅಂದರೆ ಕಾನ್ಫ್ಲಿಕ್ಟ್ಸ್ಗೆ ಕ್ವೆಶನ್ ಮಾರ್ಕ್ ಇದೆ. ಓಕೆ, ಈ ಕಾನ್ಫ್ಲಿಕ್ಟ್ಸ್ಗಳು ಯಾವಾಗ ಹೋಗುತ್ತೆ ಅನ್ನೋದು ನಿಮ್ಮ ಪರ್ಸನಿನ ಥಿಂಕಿಂಗ್ ಆಗಿದೆ ಸದ್ಯಕ್ಕೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅವರ ಪರ್ಸನಲ್ ಮೆಸೇಜಸ್ ನೋಡೋಣ. ಓಕೆ, ಅವರ ಕಡೆಯಿಂದ. ಸೊ ವೇಟ್ ಫಾರ್ ಮೀ, ಐ ವಿಲ್ ಕಮ್ ಬ್ಯಾಕ್. ಸೊ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನನಗೋಸ್ಕರ ಕಾಯಿರಿ, ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಯು ಲವ್ ಮನಿ. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ದುಡ್ಡು ಬಂದಿರೋದ್ರಿಂದ, ಇಲ್ಲ ನಿಮ್ಮ ಪರ್ಸನ್ ದುಡ್ಡು ಮೇಲೆ ಕಾನ್ಸಂಟ್ರೇಟ್ ಆಗಿರೋದ್ರಿಂದ, ನೀವು ಇಲ್ಲ ನಿಮ್ಮ ಪರ್ಸನ್ನು ಇಬ್ಬರೂ ಸಹ ಏನು ಅನ್ಕೊತಾ ಇದ್ದೀರಾ ಅಂದರೆ, ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಿಮ್ಮ ದುಡ್ಡು ಮೇಲೆ ವ್ಯಾಮೋಹ ಜಾಸ್ತಿ ಇದೆ ನನಗಿಂತ, ಪ್ರೀತಿಗಿಂತ ನಿಮಗೆ ದುಡ್ಡೇ ಜಾಸ್ತಿ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ without communication there is no relationship, without respect there is no love, without trust there is no reason to continue. So trust ಇಟ್ಕೊಳ್ಳಿ, ಕಮ್ಯುನಿಕೇಷನ್ ಇಟ್ಕೊಳ್ಳಿ, ರೆಸ್ಪೆಕ್ಟ್ ಇಟ್ಕೊಳ್ಳಿ. ಸೊ ಅದೆಲ್ಲ ಇಲ್ಲ ಅಂದರೆ ಈ ರಿಲೇಷನ್ಶಿಪ್ನ ಮುಂದೆ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ, ಅದನ್ನು ನಾವು ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಓಕೆ, ವಿ ಫಾಲ್ ಇನ್ ಲವ್ ಬೈ ಚಾನ್ಸ್, ವಿ ಸ್ಟೇ ಇನ್ ಲವ್ ಬೈ ಚಾಯ್ಸ್. ಸೊ ಚಾಯ್ಸಸ್ ಮಾಡಬೇಕು. ನಾವು ಪ್ರೀತಿನ ಮಾಡೋದನ್ನು ಯಾರೂ ಸಹ ತಡಲಿಕ್ಕಾಗಲ್ಲ. ನಾನು ಸಹ ಯಾರನ್ನ ಪ್ರೀತಿ ಮಾಡಬೇಕಂದ್ರೂ ತಡೆಯೋಕ್ಕಾಗಲ್ಲ, ಅವರು ಸಹ ಪ್ರೀತಿ ಮಾಡಬೇಕಂದ್ರೂ ನಾವು ತಡೆಯೋಕ್ಕಾಗಲ್ಲ. ಸೊ ತಡೆಯೋಕ್ಕಾಗಲ್ಲ, ಬಟ್ ನಾವಿಬ್ಬರು ಒಂದಾದಾಗ ಆ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಆ ಚಾಯ್ಸನ್ನು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, cuddling, snuggling, smiling, laughing and kissing, all the things I want to do when I think of you. ಸೊ ಈ ಪೈಲ್ ಇರೋದೇ ನಿಮ್ಮ ಪರ್ಸನ್ ಸದ್ಯಕ್ಕೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡಬೇಕು, ನಿಮ್ಮ ಕ್ಯೂಟ್ ಸ್ಮೈಲ್ ಫೇಸ್ ನೋಡಬೇಕು, ನಿಮ್ಮ ಚೀಕ್ಸ್ನ ಅವರು ಮುಟ್ಟಬೇಕು ಅನ್ನೋದು ಅವರ ಆಸೆ ಆಗಿದೆ. ಓಕೆ, ಸೊ ನೋಡೋಣ ಮತ್ತು ಯಾವ ಮೆಸೇಜಸ್ ಇದೆ ಅವರ ಕಡೆಯಿಂದ ನಿಮಗೆ ಅನ್ನೋದನ್ನು. ಓಕೆ, ದೇರ್ ಈಸ್ ಅ ಡಿಫ್ರೆಂಟ್ ಆ್ಯಂಗಲ್ ಟು ಯುವರ್ ಲೈಫ್, ಅಬ್ಸರ್ವ್. ಸೊ ನಿಮ್ಮ ಪರ್ಸನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನೋ ಒಂದು ಬೇರೆ ರೀತಿಯ ಘಟನೆಗಳು ನಡೀತಾ ಇದೆ. ಓಕೆ, ನಿಮ್ಮ ಅಕ್ಕಪಕ್ಕ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ. ಅದು ಒಳ್ಳೆಯದೋ ಕೆಟ್ಟದೋ, ಬಟ್ ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎವ್ರಿಥಿಂಗ್ ಹ್ಯಾಸ್ ಬ್ಯೂಟಿ ಬಟ್ ನಾಟ್ ಎವ್ರಿ ಒನ್ ಕ್ಯಾನ್ ಸಿ ಇಟ್. ಸೊ ಎಲ್ಲ ಥರದ್ರಲ್ಲೂ ಎಲ್ಲ ಕಡೆಯೂ ಒಳ್ಳೇದಿದೆ. ಸೊ ಒಳ್ಳೆಯದನ್ನು ನೋಡಬೇಕು ಅಷ್ಟೇ. ನಾವೊಬ್ಬರಲ್ಲಿ ಕೆಟ್ಟದನ್ನು ನೋಡ್ಬೋದು, ಅವ್ರ ಹಿಂದೆ ಮಾತಾಡ್ಬೋದು, ಬಟ್ ಎಲ್ಲರಲ್ಲೂ ಒಂದು ಒಳ್ಳೆತನ ಇರುತ್ತೆ, ಅದನ್ನು ಸಹ ನಾವು ಒಂದು ತೂಕದಲ್ಲಿ ನೋಡಬೇಕಾಗತ್ತೆ. ಸೊ ಎನಿವನ್ ಹೂ ಡಸ್ ಎನಿಥಿಂಗ್ ಟು ಹೆಲ್ಪ್ ಅ ಚೈಲ್ಡ್ ಇನ್ ಹಿಸ್ ಲೈಫ್ ಈಸ್ ಅ ಹೀರೋ ಟು ಮೀ. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ನೋಡ್ಕೊತಾ ಇರ್ಬೋದು, ಇಲ್ಲ ಬೇರೆ ಮಕ್ಳಿಗೆ ಚೆನ್ನಾಗಿ ನೋಡ್ಕೊತಾ ಇರ್ಬೋದು, ಇಲ್ಲ ಆರ್ಫನೇಜಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಏನೋ ಒಂದು ಸೋಷಿಯಲ್ ಕೆಲಸ ನೀವು ಮಾಡ್ತಾ ಇದ್ರೆ, ಅದರಲ್ಲಿ ನೀವು ಒಬ್ಬ ಮಕ್ಕಳಿಗೆ ಬಡ ಮಕ್ಕಳಿಗಾಗಲಿ
ಆಲ್ ಹೀಲಿಂಗ್ ಕೊಡ್ತಾ ಇದ್ದಾರೆ. ಎಂಪ್ಯಾತ್ ಇರ್ಬೋದು, ನೀವು ಡಾಕ್ಟರ್ ಇರ್ಬೋದು. ಸೊ ನೀವೇನೋ ಒಂದು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ. ಆ ಕೆಲಸ ನಿಮ್ಮ ಪರ್ಸನಿಗೆ ನಿಮ್ಮಲ್ಲಿ ತುಂಬ ಇಷ್ಟ. ಬಿಕಾಸ್ ಶಿ ಕಂಪೀಟ್ಸ್ ವಿತ್ ನೋ ಒನ್ ಕ್ಯಾನ್ ಕಂಪೀಟ್ ವಿತ್ ಹರ್. ಎಕ್ಸಾಕ್ಟ್ಲಿ. ಸೊ ನಾನು ಯಾರ ಜೊತೆನೂ ಕಾಂಪಿಟೇಷನ್ ಮೇಲೆ ನಿಂತ್ಕೊಂಡಿಲ್ಲ. ಸೊ ಹಾಗಾಗಿ ನನಗೆ ಅವಳು ಕಂಡ್ರೆ ತುಂಬ ಇಷ್ಟ. ಯಾಕಂದರೆ ಅವಳ ಕಾಂಪಿಟೇಷನ್ ಯಾರೂ ಇಲ್ಲ. ಓಕೆ. ಸೊ ಅವಳು ಯಾರ ಜೊತೆನೂ ಕಾಂಪಿಟೇಷನ್ನಲ್ಲಿ ಇರಲ್ಲ. ಯಾಕಂದರೆ ಅವಳನ್ನು ಕಾಂಪೀಟ್ ಮಾಡೋ ಥರ ಯಾರೂ ಇಲ್ಲ. ಬಿಕಾಸ್ ಶಿ ಈಸ್ ವೆರಿ ಯುನೀಕ್ ಅಂತ ಅರ್ಥ. ಲೆಟ್ ಯೋರ್ ಲೈಟ್ ವಿಲ್ ಶೈನ್ ವೆನ್ ಆಲ್ ಎಲ್ಸ್ ಫೇಡ್ಸ್. ಓಕೆ. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಜರ್ನಿ ಸ್ಲೋ ಆಗ್ತಾ ಇರ್ಬೋದು, ಏನೇ ಆಗ್ತಾ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಲೈಟ್ ಶೈನ್ ಆಗುತ್ತೆ ಆ್ಯಂಡ್ ಎಲ್ಲವೂ ಫೇಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬಟರ್ಫ್ಲೈಸ್, ಹೋವರ್ಸ್ ಆ್ಯಂಡ್ ಫೆದರ್ಸ್ ಅಪಿಯರ್ ವೆನ್ ಲಾಸ್ಟ್ ಲವ್ಡ್ ಒನ್ಸ್ ಆ್ಯಂಡ್ ಏಂಜಲ್ಸ್ ಆರ್ ನಿಯರ್ ಯು. ಓಕೆ. ಸೊ ಇದರಲ್ಲಿ ಮಧ್ಯದಲ್ಲಿ ನಿಮ್ಮ ಪರ್ಸನ್ನ ಯಾರ್ಯಾರ ಕಳ್ಕೊಂಡಿದ್ರೆ, ಓಕೆ. ಸೊ ಐ ಆಮ್ ಸೋ ಸಾರಿ, ಐ ಆಮ್ ಟೆಲ್ಲಿಂಗ್ ಇಟ್ ಬಿಕಾಸ್ ಈ ಮೆಸೇಜ್ ಬರ್ತಾ ಇದೆ. ಸೊ ನಿಮ್ಮ ಪರ್ಸನ್ನ ನೀವು ಕಳ್ಕೊಂಡಿದ್ರೆ, ನಾನು ಬಟರ್ಫ್ಲೈ ರೂಪದಲ್ಲಿ, ಇಲ್ಲ ಫೆದರ್ಸ್ ರೂಪದಲ್ಲಿ, ಇಲ್ಲ ಹೋವರ್ಸ್ ರೂಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಜೊತೆ ಏಂಜಲ್ ಥರ ಯಾವಾಗಲೂ ಇರ್ತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಓಕೆ. ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.